ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಭಾಳ ವಿಶೇಷವಾದಂಥ ವಿಚಾರಗಳು. ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಮೊದಲನೆಯ ಪದ ಗುರು ಅಂದರೆ ಹೆಂಗಿರಬೇಕು, ಯಾರಿಂದ ನಮಗೆ ಕೆಲಸ ಆಗ್ತದ ಅನ್ನುವಂಥದ್ದನ್ನು ನಿಜಗುಂಡ್ರು ಹೇಳಿಕೊಡ್ತಾ ಇದ್ದಾರೆ. ನಾವೆಲ್ಲರಿಗೆ ಗುರುಗಳು ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಂಥ ಗುರುವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ನಾವಿಲ್ಲಿ ವಿಚಾರ ಮಾಡಬೇಕಾಗ್ತದೆ, ನಾವು ಯಾರಿಂದ ಉದ್ಧಾರ ಆಗ್ತೀವಿ, ಯಾರು ನಮ್ಗಂಥ ವಿಷಯಗಳನ್ನು ತಿಳಿಸಿಕೊಡ್ತಾನೆ ಅಂತ. ಮಹಾತ್ಮರು ಹೇಳ್ತಾರೆ, ಒಂದು ಮದುವೆ ಮಾಡಬೇಕಾದ್ರೆ ಹುಡುಗನ್ನ ನೋಡ್ಬೇಕಾದ್ರೆ ಅನೇಕ ರೀತಿಯಿಂದ ವಿಚಾರ ಮಾಡಿ ಮದುವೆ ಮಾಡ್ತಾರೆ. ಅಂದಾಗ ಗುರುವನ್ನು ಪಡ್ಕೋಬೇಕಾದ್ರೂ ಕೂಡ ಭಾಳಷ್ಟು ವಿಚಾರ ಮಾಡಿ ಗುರುವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಿಜಗುಂಡ್ರು ಭಾಳಷ್ಟು 6 ರೀತಿಯಲ್ಲಿರುವಂಥ ಗುರುಗಳನ್ನು ಹೇಳ್ತಾ ಇದ್ದಾರೆ ಅವರು. ಆದರೆ ಈಗ 6ನೇ ವ್ಯಕ್ತಿ ಅದನ್ನಲ್ಲ, 6ನೇ ವ್ಯಕ್ತಿ ಗುರು ಅದಾರಲ್ಲ, ಅವ್ರ ಕೆಳಗಡೆ ಅವರು ಹೇಳಿದಂಥದ್ರಲ್ಲಿ ಅಲ್ಲಿ ಮೋಕ್ಷ ಆಗ್ತದೆ ಅಂದರೆ ಇಲ್ಲ. ಮತ್ತು ಕೊನೆಯ ಗುರು ಯಾರದಾರ, ವಿಹಿತ ಗುರು, ಆತನಿಂದನೇ ಇಲ್ಲಿ ಕೆಲಸ ಆಗುವಂಥದ್ದು. ಇಲ್ಲಿ ಕೆಲವು ವಿಚಾರಗಳು, ಯಾಕಂದರೆ ಎಲ್ಲದಕ್ಕೂ ಇಲ್ಲೇನಾಗ್ತದೆ ಅಂತಂದ್ರೆ ಸ್ವಲ್ಪ 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 ಮೇಲ್ಮಟ್ಟಕ್ಕೆ ಹಿಂಗೆ ಒಂದು ಸ್ಟೆಪ್ ತೊಗೊಂಡು ಬರುವಂಥದ್ದು. ಅವರವ್ರ ಭಾವಕ್ಕೆ ಅನುಗುಣವಾಗಿ ಸದ್ಗುರುನಾಥ ತಿಳಿಸ್ತಾನೆ. 1ನೆಯ ಪದದಲ್ಲಿ ಹೇಳ್ತಾರೆ, 6 ತೆರನಾದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲದಿರವನು ಪೇಳುವೆನು ಇಂತು ಒಲಿದು. ಯಾರ್ಯಾರಿಗೆ ಅವರವ್ರ ಭಾವ ಹೆಂಗಿರ್ತದ ಆ ರೀತಿಯಾಗಿ ಗುರುಗಳು ಹೇಳುವಂಥದ್ದು ಅದ. ಮತ್ತು 6 ಥರದ ರೀತಿಯಿಂದ ಗುರುಗಳೂ ಅದಾರ. ಈಗ ಹಂಗೆ ಹೇಳೋದಕ್ಕಾಗಿ ಅವರು ನಿನ್ನೆ ನಿಷೇಧ ಗುರು ಹೆಂಗಿರ್ತಾನೆ, ಕಾಮ್ಯ ಗುರು ಹೆಂಗಿರ್ತಾನೆ ಅನ್ನುವಂಥದ್ದನ್ನು ಹೇಳಿದರು. ಯಾಕಂತಂದರೆ ಭಾಳಷ್ಟು ಹಿಂಸೆಗಳನ್ನು ಮಾಡ್ತಿರ್ತಾರೆ. ಹೋಗಿ ಯಾರಿಗೋ ಚಾಕು ತೊಗೊಂಡು ಒಡೆದು ಅವರ ದ್ರವ್ಯಾದಿಗಳನ್ನು ಅಪಹರಿಸುವಂಥದ್ದು, ನಾನಾ ರೀತಿ ಜನರಿಗೆ ಹಿಂಸೆ ಕೊಡುವಂಥದ್ದು, ಭಾಳಷ್ಟು ಪಾಪದ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗೆ ನೋಡಪ್ಪ ಇದು ಮಾಡಬೇಡ, ನೀ ಬಾ ಹತ್ರ ಬಾ. ಯಾಕಂತಂದ್ರೆ ಇಂಥ ಪಾಪದ ಕೆಲಸಗಳನ್ನು ಮಾಡಿದೆ ಅಂತಂದ್ರೆ ಭಾಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ. ಅಷ್ಟ್ಯಾಕೆ ಕಷ್ಟಪಡ್ತಿದ್ದೀನಿ ನೀನು ಅವ್ರ ಹತ್ರ ಹೋಗಿ ಒಡೆದು ಬಡ್ದು ಮಾಡೋದು, ಅದನ್ನು ಕುಂತಲಿಗೆ ಸಿಗುವಂಗೆ ನಾನು ಹೇಳ್ತೀನಿ ಬಾ ಅಂತೇಳಿ ಯಂತ್ರ ಮಂತ್ರ ತಂತ್ರ ಮಾಟ ಮಂತ್ರ ಇಂಥವೆಲ್ಲ ಹೇಳ್ತಾನೆ. ಆದರೆ ನೀ ಕುಂತಲಿಗೆ ನಿನಗೆ ಭೋಗದ ವಸ್ತುಗಳು ಸಿಗಬೇಕು, ನೀ ಏನು ಅಪೇಕ್ಷೆ ಮಾಡಿರ್ತೀವಿ ಅದೆಲ್ಲ ನಿನಗೆ ಸಿಗಬೇಕು. ಅದಕ್ಕೆ ರಾಜ್ಯ ವಶ, ಸ್ತ್ರೀ ವಶ, ವಶೀಕರಣ ಲೆಕ್ಕದಾಗ ಅವರೆಲ್ಲ ಮಾಡ್ತಾರೆ. ಮಾಡೋದನ್ನು ನಾ ಕಲಿಸ್ತೀನಿ ನಿನಗೆ. ಅದಕ್ಕೆ ಇದನ್ನು ನೀ ಮಾಡ್ತಾ ಹೋಗು, ನಿನಗೆ ಕುಂತಲಿಗೆ ಇವೆಲ್ಲ ಕೆಲಸಗಳು ಆಗ್ತಾವ ಅಂತ ಹೇಳ್ತಾನೆ. ಆದರೆ ಇದು ಆವಾಗ ಇದು ಮಾಡಿಕೊಂಡಾಗ ಅದು ಯಾವಾಗಲೂ ಅದು ಹಂಗೆ ಇರ್ತದೇನು ಅಂತಂದರೆ ಇಲ್ಲ. ಏದಲ್ಲಿ ಸ್ವಲ್ಪ ಸುಖ ಕೊಟ್ಟಂಗೆ ಆಗ್ತದೆ, ಅದನ್ನು ಮುಂದೆ ನರಕ ರವ ನರಕ ಇತ್ತಪ್ಪ ಅಂತ ಹೇಳುತ್ತಾರೆ. ಅದಕ್ಕೆ ಅದನ್ನು ಆ ರೀತಿ ಹೇಳುವಂಥ ಗುರುವನ್ನು ಬಿಟ್ಟುಬಿಡಬೇಕು. ಯಾಕಂದ್ರೆ ಆತ ನಿಷೇಧ ಗುರು ಅಂತ ಹೇಳಿಸ್ಕೊಳತ್ತಾನೆ. ಯಾಕಂದರೆ ಮುಂದೆ ಭಾಳಷ್ಟು ದುಃಖ ಐತೆ, ನರಕ ಐತೆ. ಅದಕ್ಕೆ ಅದನ್ನು ನೀ ಬಿಡಬೇಕಾಗ್ತದೆ. ಅಂಥ ಗುರುಗಳನ್ನು ನೀನು ಕೈ ಬಿಡಬೇಕಾಗ್ತದೆ. ಅದಕ್ಕೆ ನಿಷೇಧ ಗುರು ಅಂತ ಹೇಳ್ತಾರೆ. ಮತ್ತು ಈ ಕಾಮ್ಯ ಗುರು ಏನು ಮಾಡ್ತಾನೆ ಅಂತಂದ್ರೆ
ಅಥವಾ ಒಂದು ಸಲ ಏನೋ ಇಚ್ಛೆ ಪಟ್ಟಂಥದ್ದು ಅದಕ್ಕೆ ಸಿಗಲಿಲ್ಲ, ಇಷ್ಟು ಮಾಟ ಮಂತ್ರ ಎಲ್ಲ ಮಾಡಿದ, ಆದ್ರೆ ಇವೆಲ್ಲ ಯಂತ್ರ ತಂತ್ರಗಳನ್ನು ಎಲ್ಲ ಮಾಡಿದ, ನನಗೆ ಅದಕ್ಕೆ ಹೇಳ್ದಂಗೆ ಆಗಲಿಲ್ಲ ರೀ, ಇಚ್ಛೆ ಪಟ್ಟಂಥದ್ದು ಸಿಗ್ತಾ ಇಲ್ಲ ನನಗೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಇನ್ನೊಬ್ಬ ಗುರು ಹೇಳತ್ತ, ನೋಡಪ್ಪ ನಿನ್ನಲ್ಲಿ ಪ್ರತಿಬಂಧಕ ಭಾಳ ಐತೆ, ಪಾಪ ಐತೆ, ಅದರ ನಿವೃತ್ತಿಗಾಗಿ ದಾನ ಧರ್ಮವನ್ನು ಮಾಡು. ನೋಡು ಅದೇನು ಮಾಡ್ತಾನೆ, ದಾನ ಧರ್ಮವನ್ನು ಮಾಡು ಅಂತ ಹೇಳ್ತಾನೆ. ಇದು ಈ ರೀತಿ ಅದೇ ಗುರುನೇ, ಯಾಕಂದ್ರೆ ನಿಷೇಧ ಗುರುನೇ ಏನು ಮಾಡ್ತಾನೆ ಅಂದರೆ ಆತ ಹೇಳ್ದಂಗೆ ಯಂತ್ರ ಮಂತ್ರ ತಂತ್ರ ಎಲ್ಲವನ್ನ ಮಾಡ್ತಾನೆ. ಆದರೂ ಕೂಡ ನೀವು ಹೇಳ್ದಂಗೆ ನಾನು ಮಾಡಿದ್ದೀನಿ ಗುರುಗಳೇ, ಆದರೂ ಕೂಡ ನನಗೆ ಇಚ್ಛಿತವಾದಂಥ ಏನು ಅಪೇಕ್ಷೆ ಪಡುವಂಥ ಫಲ ನನಗೆ ಸಿಕ್ಕಿಲ್ಲ, ಅದಕ್ಕೆ ಮತ್ತು ನೀವು ಹೇಳಿದ್ದು ಸುಳ್ಳು ಐತಲ್ಲ ಅಂತ ಹೇಳಿದಾಗ ಅದೇ ನಿಷೇಧ ಗುರು ಹೇಳ್ತಾನೆ, ನೋಡಪ್ಪ ನಿನಗೆ ಭಾಳ ಪ್ರತಿಬಂಧಕ ಇದ್ದಂಗೆ ಐತೆ, ನಿನ್ನ ಅಂತಃಕರಣದಲ್ಲಿ ಪಾಪ ಇದ್ದಂಗೆ ಐತೆ ಭಾಳ, ಅದನ್ನು ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ದಾನ ಧರ್ಮವನ್ನು ಮಾಡು ಅಂತ ಹೇಳ್ತಾನಂತ. ಆ ದಾನ ಧರ್ಮ ಮಾಡೋದ್ರಿಂದ ಏನಾಗ್ತದೆ, ನಿನ್ನ ಪಾಪ ನಿವೃತ್ತಿ ಆಗ್ತದೆ. ಅದಕ್ಕೆ ಈ ಒಂದು ಪಾಪ ನಿವೃತ್ತಿ ಆದಮೇಲೆ ನಿನಗೆ ಮಂತ್ರ ಸಿದ್ಧಿ ಆಗ್ತದೆ, ಸಿದ್ಧಿಯಾಗಿ ನಿನಗೆ ಇಚ್ಛಿತವಾದಂಥ ಫಲಗಳು ನಿನಗೆ ಸಿಗ್ತಾವೆ. ಯಾವಾಗ ನಿನ್ನಲ್ಲಿ ಪಾಪದ ದೋಷ ಹೋಯ್ತು ಅಂತಂದಾಗ ನೀನು ಇಚ್ಛೆ ಪಟ್ಟಂಥ ಈ ಭೋಗಾದಿ ವಸ್ತುಗಳು ನಿನಗೆ ಸಿಗ್ತಾವ ಅಂತ ಹೇಳ್ತಾನೆ. ಅದಕ್ಕಾಗಿ ನೀನು ಹಾಗೆ ಪುಣ್ಯವನ್ನು ಮಾಡು ಅಂದರೆ ಹಿಂಸೆಯನ್ನು ಬಿಡಿಸಿ, ಇಲ್ಲಿ ಪಾಪ ಕರ್ಮಗಳನ್ನು ಬಿಡಿಸಿ ಪುಣ್ಯದ ಕರ್ಮಗಳನ್ನು ಮಾಡಲಿಕ್ಕೆ ಹಚ್ತಾನಿದ್ದ. ಯಾಕಂದ್ರೆ ಪಾಪ ಕರ್ಮಗಳಿಂದ ಅಲ್ಲಿ ಬಿಡಿಸ್ತಾನೆ, ತೀರ ಪಾಪದ ಕರ್ಮಗಳು ಮಾಡೋಕೆ ಹೋಗ್ಬೇಡ, ಪುಣ್ಯ ಕರ್ಮಗಳಲ್ಲಿ ನೀನು ಭಾಗಿಯಾಗು ಅಂತ ಹೇಳ್ತಾನೆ. ಮತ್ತು ಈ ರೀತಿ ಮಾಡೋದ್ರಿಂದ ಏನಾಗ್ತದಂದ್ರೆ ಈ ವಶೀಕರಣಾದಿಗಳು ಅವುಗಳಿಂದ ಕೂಡ ಪಾಪ ಬರ್ತದೆ. ಅದಕ್ಕೆ ಯಾಕಂದ್ರೆ ಪರರನ್ನು ಮೋಹಗೊಳಿಸಿ, ನೋಡಿರಿ ಬೇರೆಯರನ್ನು ಮೋಹದಿಂದ ಕೂಡುವಂಗೆ ಮಾಡಿ ಅದರದ್ದು ಅವರ ಒಂದು ಆಸ್ತಿಯನ್ನು ಕಬಳಿಸುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಇದು ಪಾಪನೇ ಆಗ್ತದೆ. ಅದಕ್ಕೆ ಇವರ ಉದ್ದೇಶ ಅಂದರೆ ಭಾಳಷ್ಟು ಪಾಪಕರ್ಮಗಳನ್ನು ಮಾಡುವಂಥದ್ದನ್ನು ಬಿಡಿಸಿ ಒಂದೆರಡು ಪಾಪಕರ್ಮಗಳು ಮಾಡುವಂಗೆ ಆಗ್ತದೆ ಇವ್ರು ಹೇಳಿದ್ದು ನೋಡಿದ್ರೆ. ಅದಕ್ಕೆ ಈ ರೀತಿಯಾಗಿ ಏನಂತಂದ್ರೆ ಇಂಥ ಕ್ಷುದ್ರ ಈ ಮಂತ್ರಾದಿ ಸಿದ್ಧಿಗಳನ್ನು ಇಂಥ ಯಾಕಂದರೆ ಕ್ಷುದ್ರ ಈ ಮಂತ್ರಾದಿ ಸಿದ್ಧಿಗಳ ಒಂದು ಸಹಾಯದಿಂದ ನೀ ಇಚ್ಛಿತವಾದಂಥ ದ್ರವ್ಯಾದಿಗಳನ್ನು ಫಲಾಪೇಕ್ಷೆ ಇಟ್ಕೊಂಡಂಥದ್ದನ್ನು ನೀನು ಅನುಭವಿಸಿದರೂ ಕೂಡ ಇದು ಮುಂದೆ ನಿನಗೇನೈತಪ್ಪ ನರಕ ಐತೆ. ನರಕ ದುಃಖವನ್ನು ಅನುಭವಿಸಲೇಬೇಕು. ಅದಕ್ಕೆ ಬರೆದಿಟ್ಕೊಂಡು ಇದು ಅಥರ್ವಣ ವೇದದಾಗ ಬರ್ದಿಲ್ಲ ಅಂತಲ್ಲ, ಅಥರ್ವಣ ವೇದದಾಗ ಈ ಮಂತ್ರ ಯಂತ್ರ ಕ್ಷುದ್ರ ವಿದ್ಯೆಗಳನ್ನು ಬರ್ಕೊಂಡು ಬಂದಿರ್ತಾರೆ. ಬಟ್ ಅದು ಮಾಡಿದ್ರೆ ಅದ್ರ ರಿಸಲ್ಟ್ ಹೆಂಗೈತಂದ್ರೆ ನರಕ ಐತೆ ಮುಂದೆ. ಅದಕ್ಕೆ ಆ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ವಶೀಕರಣ ಮಂತ್ರಗಳಿಂದಲೂ ಪಾಪವೇ ಆಗುವಂಥದ್ದು. ಅದಕ್ಕೆ ತಕ್ಕಂಗೆ ನರಕ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಅದರಿಂದ ಇದು ನಿಷಿದ್ಧ ಮಂತ್ರಾದಿ ಸಾಧನಗಳನ್ನು ಉಪದೇಶ ಮಾಡುವುದರಿಂದ ಆತ ನಿಷೇಧ ಗುರು ಆಗ್ತಾನೆ, ಅದನ್ನು ಬಿಡುವಂಥದ್ದು. ಮತ್ತು ಕಾಮ್ಯಗುರು ಅಂತ ಹೇಳ್ತಾನೆ. ಕಾಮ್ಯಗುರು ಅಂತಂದಾಗ ಇಲ್ಲಿ ನೀನು ನೋಡಪ್ಪ, ಈ ಹಿಂದೆ ಹೇಳಿದಂಥ ಗುರುಗಳು ಹೇಳಿದಂಥದ್ದನ್ನು ನೀನು ಕೇಳ್ಕೊಂಡು ಹೋದ್ರೆ ಭಾಳ ದುಃಖ ಅನುಭವಿಸ್ಬೇಕಾಗ್ತದೆ. ಇದು ಸರಿಯಲ್ಲ. ನೀನು ಇಲ್ಲಿ ಸುಖ ಇರಬೇಕು, ಮುಂದೇನೂ ಸುಖ ಇರಬೇಕು. ಅಂಥ ಸಾಧನಗಳು ಭಾಳಷ್ಟು ಅದಾವೆ, ನಾನು ನಿನಗೆ ಹೇಳ್ತೀನಿ. ಅದರಿಂದ ಇದು ವಶೀಕರಣ ಮಾಟ ಮಂತ್ರ ಇವೆಲ್ಲ ಬಿಟ್ಬಿಡು. ಇಹಲೋಕದಲ್ಲಿ ಯಜ್ಞಯಾಗದಿಗಳನ್ನು ಮಾಡು. ಈಗೇನು ಇದ್ದಿರಲ್ಲ, ಈಗ ಯಜ್ಞಯಾಗದಿಗಳನ್ನು ಮಾಡು. ಇಂದ್ರಾದಿ ದೇವತೆಗಳನ್ನು ತೃಪ್ತಿಪಡಿಸು, ಖುಷಿಪಡಿಸು. ಮತ್ತು ಕೆರೆ ಬಾವಿ ಇಂಥವೆಲ್ಲ ಉಪವನಾದಿಗಳನ್ನು ನಿರ್ಮಿಸು. ಆಮೇಲೆ ವಸ್ತ್ರ ಅನ್ನ ಇರಲಾರ್ದವ್ರಿಗೆ ಅನ್ನ ಕೊಡು, ನೀರನ್ನೋರಿಗೆ ನೀರು ಕೊಡು, ವಸ್ತ್ರ ಅನ್ನೋರಿಗೆ ವಸ್ತ್ರ ಕೊಡು. ಇವೆಲ್ಲ ದಾನ ಧರ್ಮ ಮಾಡು. ಪರೋಪಕಾರ ಪುಣ್ಯಕರ್ಮಗಳನ್ನು ಮಾಡೋದ್ರಿಂದ ನಿನಗೆ ಇಹದಲ್ಲೂ ಸುಖ ಐತೆ, ಪರಲೋಕದಲ್ಲಿ ಸುಖ ಐತೆ ಅಂತ ಇದು ಕಾಮ್ಯಗುರು ಹೇಳ್ತಾನೆ ನೋಡ್ರಿ. ಎರಡೂ ಕಡೆ ಸುಖ ಐತೆ ಅಂದಾಗ ನಿಂತವೆಲ್ಲ ಮಾಡಪ್ಪ, ನಿನಗೆ ಮುಂದೂ ಸುಖ ಐತೆ, ಇವಾಗೂ ಸುಖ ಐತೆ ಅಂತ ಹೇಳ್ತಾನೆ. ಇನ್ನು ಸೂಚಕ ವಾಚಕ ಗುರು ಕೂಡ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಯಜ್ಞಯಾಗದಿಗಳನ್ನು ಮಾಡಿ
ನೀನು ಇವ್ರು ಏನು ಹೇಳಿದಾರಲ್ಲ, ಇವ್ರು ಹೇಳ್ದಂಗೆ ನೀನು ಇಹದಲ್ಲೂ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದು, ಪರಲೋಕದಲ್ಲಿ ನಿನಗೆ ಸುಖ ಐತೆ, ಇಲ್ಲಿನೂ ಸುಖ ಐತೆ, ಅದಕ್ಕೆ ಯಜ್ಞ ಅಗದಿಗಳನ್ನು ಮಾಡು, ದಾನ ಧರ್ಮವನ್ನು ಮಾಡಂತ ಹೇಳ್ಯಾರ. ಆದ್ರೆ ನೀನು ಹೋದ್ಮೇಲೆ ಯಜ್ಞ ಯಾಗಾದಿಗಳನ್ನು ಮಾಡಿ ಇಂಥ ಕರ್ಮಗಳನ್ನು ಮಾಡಿ ನೀ ದೇಹವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋದರೂ ಕೂಡ ಅಲ್ಲಿ ಸಾತಿಶಯ, ಕ್ಷಯ, ಪತನ 3 ದುಃಖಗಳಿಂದ ಕೂಡದ. ಅಲ್ಲಿ ಯಾವತ್ತು ನೀವು ಸ್ವರ್ಗದ ಒಂದು ಭೋಗಗಳನ್ನು ಅನುಭವಿಸೋಕ್ಕಾಗಂಗಿಲ್ಲಪ್ಪ. ಮತ್ತು ನಿನಗೆ ಎಷ್ಟು ಪುಣ್ಯ ಇರ್ತದೆ ಅಷ್ಟು ಮಾತ್ರ ಸ್ವರ್ಗದಲ್ಲಿ ಇಟ್ಕೋತಾರೆ, ಅಲ್ಲಿಂದ ನಿನ್ನ ತಳ್ಳಿ ಬಿಡ್ತಾರೆ. ಹಾಗಾಗಿ ಈ ಒಂದು ಸ್ವರ್ಗದಿ ಭೋಗಗಳು ಕೂಡ ಅನಿತ್ಯದಿಂದ ಕೂಡ್ಯಾವ, ಅದು ಸುಖ ರೂಪದಿಂದ ಅಲ್ಲ. ನಿತ್ಯವಾದ ಮೋಕ್ಷವನ್ನು ಪಡೆಯುವಂಥದ್ದೇ ಭಾಳ ಯೋಗ್ಯ ಆಗಿರುವಂಥದ್ದು. ಅದರಿಂದ ನಿನ್ನ ಮನಸ್ಸನ್ನು, ಇಂದ್ರಿಯಗಳನ್ನು ನಿಗ್ರಹ ಮಾಡು ಅಂತ ಈತ ಹೇಳ್ತಾನೆ ಸೂಚಕಗಳು. ನಿನ್ನ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡು. ಅದಕ್ಕೆ ಏನಂದರೆ ಶಮ ಅಂದರೆ ಮನಸ್ಸನ್ನು ಅಂತರ್ಮುಖ ಮಾಡುವಂಥದ್ದು, ದಮೆ ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥದ್ದು. ಈಗ ಮೋಕ್ಷದ ಸಾಧನಗಳಾದಂಥವು ಯಾವಪ್ಪ? ಮೋಕ್ಷಕ್ಕೆ ಸಾಧನಗಳು ನೋಡ್ರಿ, ನಾವು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅವು ಮೋಕ್ಷ ನಮ್ಗೆ ಆನಂದ ಆಗ್ಬೇಕಾದ್ರೆ ನಮ್ಮಲ್ಲೇ ಸಾಧನಗಳು ಅದಾವೆ, ಬೇರೆ ಕಡೆ ಎಲ್ಲೂ ಇಲ್ಲ ಸಾಧನಗಳು. ನಾವು ಮೋಕ್ಷ ಆಗ್ಬೇಕಾಯ್ತಂದ್ರೆ ಹೊರಗೆ ಹುಡ್ಕಕತ್ತೀವಿ, ಆ ದೇವರು ಈ ದೇವರು ಅಲ್ಲೈತು ಇಲ್ಲೈತು, ಆ ದಿಂಡ್ರೆ ಆಯ್ತು ಅಂತ ಎಲ್ಲ ಮಾಡ್ತೀವಿ, ಹೌದಿಲ್ಲ? ಆದ್ರೆ ಮೋಕ್ಷ ಅನ್ನುವಂಥದ್ದು ಆನಂದವನ್ನು ನಮ್ಮೊಳಗೆ ಅದು ಆನಂದವನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ನಮ್ಮೊಳಗೆ ಐತೆ, ಅದು ದೂರ ಎಲ್ಲೂ ಇಲ್ಲ. ಇದು ಮೋಕ್ಷಕ್ಕೆ ಸಾಧನಗಳಾಗಿರುವಂಥದ್ದು ಯಾವುದು? ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ, ಇವೆಲ್ಲ ಸಾಧನಗಳಿವೆ. ನೀನು ಆನಂದವಾಗಿ ಇರಬೇಕಾಗಿತ್ತಂದ್ರೆ ನಿನ್ನೊಳಗೆ ನೀ ತಿದ್ದುಕೊಳ್ಬೇಕಾಗ್ಯದ, ನಿನ್ನೊಳಗೆ ನೀ ಮೂರ್ತಿ ಆಗಬೇಕಾಗ್ಯದ. ಬೇರೆ ಎಲ್ಲೂ ಹೊರಗಡೆ ಎಲ್ಲೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅದು. ಅದಕ್ಕೆ ಬೊಮ್ಮವನ ಅರಿವಿನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು ಅಂತ ಹೇಳ್ತಾರೆ. ಸುಮ್ಮನೆ ಪರಮಾತ್ಮನ ತಿಳ್ಕೊತೀನಿ, ಅರ್ಥಕೊಳ್ತೀನಿ ಅಂತ ಹೋಗಿ ಬಳಲ್ ಬಿಡ್ತಾರೆ ಅವರು. ಆದ್ರೆ ಎಲ್ಲಿ ಅದನ ಅಂದರೆ ನಿನ್ನೊಳಗೆ. ತಿಳಿದು ಮೊದಲ ತತ್ವಕುಳವೆಲ್ಲವನು ನೇತಿಗೆಳೆದು ಅವ ಅನಾತ್ಮಕವೆಂದು ಬಳಿಕವನು ಒಳಗದಿ ಕರ್ಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ಬಿಡಿಯದೆ ಸುಮ್ಮನೆ ಯಾವುದು ಬೊಮ್ಮವನ ಅರಿವಿನೆಂದು ಬಳಲುವರು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಮೋಕ್ಷ ಆಗಬೇಕಾಗಿತ್ತಂದ್ರೆ ಮುಖ್ಯವಾಗಿ ಸಾಧನಗಳು ಯಾವುದಂದ್ರೆ ನಮ್ಮೊಳಗೆ ಅದಾವೆ. ಅಂದರೆ ಈ ಮನಸ್ಸು ನೋಡ್ರಿ, ಮನಸ್ಸು ಅದು ಮಹಾದೇವ ಆಗಿಬಿಟ್ಟದ, ಮಹಾದೇವ ಆಗ್ಬೇಕಾಗ್ಯದ. ಅದು ಹೊರಗೆ ತಿರುಗಿ ಮಹಾದೇವ ಆಗ್ಯದ. ಅದಕ್ಕೆ ಯಾವ ಸುಖ ಇಲ್ಲ. ಅದಕ್ಕೆ ಗುರುಗಳು ಹೇಳ್ತಿದ್ರು, ಎಲ್ಲರೂ ಇವ್ರ ಕಂಡುಗಳೇ ನೀವು ಆರಾಮೇನ್ರಿ, ನಾವು ಆರಾಮೇನ್ರಿ. ಎಲ್ಲಿ ಆರಾಮಿರ್ತಾರೆ? ಮನಸ್ಸು ಒಳಗೆ ಅಳಕತ್ತಿದಂತಿದ್ರು. ಅದಕ್ಕೆ ಎಲ್ಲಿ ಸಮಾಧಾನ ಅದ? ಅದು ಒಂದು ಕಡೆ ನಿಂತದ ನಮ್ಮ ಮನಸ್ಸು ಸಮಾಧಾನ ಇರಾಕ. ಬರೀ ಹರಿದಾಡುವಂಥ ಮನಸ್ಸು, ವಿಷಯಾದಿಗಳ ಮೇಲೆ ಅಲ್ಲಿ ಸುಖ ಐತೇನೆ ಇಲ್ಲಿ ಸುಖ ಐತೇನೆ ಅಂತ ತಿರುಗಾಡುವಂಥ ಮನಸ್ಸು, ಅದು ಒಂದು ಕಡೆ ನಿಂತು ಶಾಂತನಾಗಬೇಕಾಗಿತ್ತಂದ್ರೆ ಸಜ್ಜನರು ಸಹವಾಸ, ಸದ್ಗುರುಗಳು ವಾಕ್ಯನ ಕೇಳಿದಾಗ ಆ ಮನಸ್ಸು ನಿಂದಿರ್ತದೆ. ಅದಕ್ಕೆ ಮನುಷ್ಯರಿಗೆ ಜಗತ್ತಿನಲ್ಲಿ ಶರೀರಕ್ಕೆ ಭಾಳ ರೋಗಗಳಿದ್ದಾಗ ದವಾಖಾನೆಗೆ ತೋರಿಸ್ಕೊಂಡು ಬರ್ತೀವಿ, ಭಾಳ ಜ್ವರ ಬಂದವ್ರಿ, ಭಾಳ ಹಂಗೈತ್ರಿ ಹಿಂಗೈತ್ರಿ ಅಂತ. ಆದರೆ ಒಳಗೆ ಮನಸ್ಸಿನ ರೋಗ ಎಷ್ಟದಾವೆ ನಮಗೆ. ಅದಕ್ಕೆ ಜಗತ್ತಿನಲ್ಲಿ 98% ಬರೀ ಮನಸ್ಸಿನ ರೋಗದಿಂದ ಬಳಲುವಂಥವರೇ ಇದ್ದೀವಿ ನಾವು. ಅದಕ್ಕೆ ಈ ಮನಸ್ಸಿನ ರೋಗದಿಂದ ನಾವು ಮುಕ್ತರಾಗಬೇಕಾಗಿತ್ತಂದ್ರೆ ಯಾರು ಬೇಕು? ಸದ್ಗುರುನಾಥನೇ ಬೇಕಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಮನಸ್ಸನ್ನು ತಿರುಗಾಡಿದಂಥ ಮನಸ್ಸೇ ಮಹಾದೇವ ಆಗ್ಬೇಕಾಗಿದೆ. ಇದು ಬಿಟ್ಟು ಹೊರಗೆ ಬಿಟ್ಟಿವಿ, ಅದಕ್ಕೆ ಇದು ಮಹಾದೇವ ಆಗಿಬಿಟ್ಟದು. ಇದನ್ನು ಅಂತರ್ಮುಖ ಮಾಡ್ಕೊಳ್ಬೇಕು. ಅಂತರ್ಮುಖ ಮಾಡ್ಕೊಂಡು ಈ ಮನಸ್ಸನ್ನು ಸ್ವಲ್ಪ ಮುಗ್ದಣೆ ಹಾಕಬೇಕು. ಹಾಕಿ ಕುಂದಿರಿಸಿ ಗುರುನಾಥನ ವಾಕ್ಯಗಳನ್ನು ಕೇಳಕ್ಕೆ ಹಚ್ಚಬೇಕು. ಕೇಳ್ತಾ ನೋಡ್ರಿ, ಉಪ್ಪು ಅಪ್ಪ ಅಮ್ಮನ ತೋರಿಸ್ತೀನಿ ಸಮುದ್ರಕ್ಕೆ ಹೋದಂಥ ಉಪ್ಪು ಏನಾಯಿತು? ಅದು ನೀರೇ ಆಗಿಬಿಡ್ತು. ಅದ್ರಂಗೆ ಪರಮಾತ್ಮನನ್ನು ತಿಳ್ಕೊಳಕ್ಕೆ ಹೋದಂಥ ಮನಸ್ಸು ಪರಮಾತ್ಮನ ಸ್ವರೂಪ ಆಗಿಬಿಡ್ತದೆ. ಅಷ್ಟು ಅದ್ಭುತ ಇದು. ಪರಮಾತ್ಮನನ್ನು ತಿಳಿಲಿಕ್ಕೆ ಹೋದಂಥ ಮನಸ್ಸು ಪರಮಾತ್ಮನೇ ಆಯ್ತಂದ್ರೆ ಮುಗಿದೋಯ್ತಲ್ಲ, ಇನ್ನೇನು ತೊಗೊಳಕ್ಕೆ ಸಾಧ್ಯ ಇದೆ? ಇನ್ನೇನು ಮಾಡೋಕ್ಕೆ ಸಾಧ್ಯ ಅದ? ಅದಕ್ಕೆ ಇಂತಹ ಒಂದು ಆನಂದ, ಸದಾಕಾಲ ಆನಂದ. ಆಕೆ ಏನು ಕೇಳ ಮೈತ್ರಾದೇವಿ, ಒಂದು ದುಃಖದಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದುಕುಪಾಯವಿದೆಂದು ಒಲವಿಂದಿಂದೆನಗರಪು ಸನ್ಮುನಿ ಮುಖ್ಯ ಅಂತ ಹೇಳಿದಳೆ. ಅಂಥದನ್ನು ನನಗೆ ದಯಪಾಲಿಸು. ಕಷ್ಟ ಅನ್ನುವಂಥದ್ದು ನನಗೆ ಒಂದು ಸಲ ಬರಬಾರ್ದು, ಒಂದು ಸಲ ಆನಂದ ಐತೆ ನನ್ನಿಂದ ಬಿಟ್ಟು ಹೋಗಿರಬಾರ್ದು, ಅಂಥದನ್ನು ಹೇಳಂತ ಹೇಳಿದಳಕ್ಕೆ. ಹಾಗಾಗಿ ಅದಕ್ಕೆ ಸಾಧನಗಳು ಯಾವಪ್ಪ ಅಂದ್ರೆ ಇದೇ ಶಮ, ದಮ, ತಿತಿಕ್ಷೆ, ಉಪರತಿ. ದಮ ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋದು, ತಿತಿಕ್ಷೆ ಅಂದರೆ ಸೈರಣೆ, ತಾಳ್ಮೆ. ಏನು ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಏನೇ ಇದ್ದರೂ ಕೂಡ ಸೈರಣೆ ಮಾಡ್ಕೊಳ್ಳುವಂಥದ್ದು.
ಉಪರತಿ ತಿತಿಕ್ಷ ಶ್ರದ್ಧಾ ಇವೆಲ್ಲವುಗಳನ್ನು ಕೂಡ್ಕೊಂಡು ಇದನ್ನು ಮುಕ್ತಿಗೆ ಸಾಧನವಾಗಿರುವಂಥ ಇವೆಲ್ಲವನ್ನು ನೀನು ಸಂಪಾದಿಸ್ಕೋ, ಇವನು ಮೊದಲು ರೆಡಿ ಮಾಡ್ಕೊ ಅಂತ ಈ ರೀತಿ ಮಾಡ್ಕೊಂಡಾಗ ನಿನಗೆ ನಿತ್ಯವಾಗಿರುವಂಥ ಸುಖ ನಿನಗೆ ಪ್ರಾಪ್ತ ಆಗ್ತದಪ್ಪ ಅಂಥೇಳಿ ಈ ಸೂಚನೆ ಮಾಡುವಂಥವ್ನ್ಯಾರು ಸೂಚಕ ಗುರು ಈತ ಶಮದಮಗಳದಿಗಳನ್ನು ಮಾಡಿಕೊಡಪ್ಪ ಅಂತ ಹೇಳ್ತಾನೆ. ಮತ್ತು ಯಾರು ವಾಚಕ ಗುರು ಕೂಡ ಹೇಳ್ತಾನೆ, ಶಮಾಧಿ ಗುಣಗಳಿಂದ ನಾನೆಲ್ಲ ಭಾಳ ಚೆನ್ನಾಗಿ ಹೇಳ್ತಾರೆ. ಇಲ್ರಿ ನಾವು ಒಳ್ಳೆಯವರೇ ಗುರುಗಳು ಮಾತು ಯಾಕ್ರಿ ಕೇಳ್ಬೇಕು ಅಂತಾರೆ. ಎಡವಟ್ಟುಗಳು ಇರ್ತಾವೆ ನೋಡ್ರಿ ಭಾಳ ಜಗತ್ತಿನೊಳಗೆ, ಅವು ಕೇಳೋಕ್ಕಾಗಂಗಿಲ್ಲ, ಮತ್ತು ಪೂರ್ತಿ ಕುಂತು ಕೇಳೋಕ್ಕೂ ಆ ಶಕ್ತಿ ಇರೋಂಗಿಲ್ಲ, ಮತ್ತು ಸುಮ್ಮನೆ ಇರೋಕ್ಕೂ ಆಗಂಗಿಲ್ಲ. ಅವು ಏನು ಮಾಡ್ತಾವ ಅಲ್ರಿ, ಮತ್ತು ನಾವು ಯಾರಿಗೇನು ಅನ್ಯಾಯ ಮಾಡೀವಿ, ಯಾರಿಗೇನು ತಪ್ಪು ಮಾಡೀವಿ, ಯಾರಿಗೇನು ಹೊಡೆದಿವೆ ಬಡ್ದಿವೆ, ಯಾವ ಪಾಪ ಕೆಲಸಗಳು ಮಾಡೀವ್ರಿ, ಮತ್ತು ಕೇಳಿದ್ರೆ ಹೌದು ಅಂತಾರೆ. ನಾವು ಮುಕ್ತರ ಆಗಿಬಿಟ್ಟಂಗೆ ಸರಿ, ಯಾಕಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡಕತ್ತೀವಿ ಅಂತಂತಾರೆ. ಆದ್ರೆ ಅವ್ರಿಗೆ ಗೊತ್ತಿದ್ರಲ್ಲ, ಪೂರ್ತಿ ಕೇಳಿದ್ರೆ ಗೊತ್ತಿದ್ದಿತ್ತಾ. ಅದಕ್ಕೆ ಭಾಳಷ್ಟು ಜನ ಹೇಳ್ತಾರೆ, ಶಮಾಧಿ ಗುಣಗಳಿಂದ ಸಹಿತನಾಗಿ ಸುಮ್ಮನೆ ಕೂತ್ಕೊಂಡ್ರೆ ನಡೆಯಂಗಿಲ್ಲಪ್ಪ, ಇವೆಲ್ಲ ಗುಣಗಳು ನನಗೆ ಪ್ರಾಪ್ತ ಆಗಿದ್ದಾವೆ, ನಾನು ಸುಮ್ಮನೆ ಕುಂದಿರ್ತೀನಿ ಅಂದ್ರೆ ನಡೆಯಂಗಿಲ್ಲ. ಮತ್ತೇನು ಮಾಡಬೇಕು, ಈ ಗುಣಗಳು ಯಾವಾಗ ನಿನಗೆ ಸತ್ವ ಗುಣಾಕಾರ ಆದರೂ ಕೂಡ ನಿನ್ನ ಅಂತಃಕರಣ ನೀ ಏನು ಮಾಡಬೇಕಪ್ಪ ಅಂದ್ರೆ ತಾತ್ವಿಕ ವಿಚಾರಗಳನ್ನು ಮಾಡ್ಬೇಕು ನೀನು. ಯಾಕಂತ ನೀನು ಹೆಂಗೆ ತಿಳ್ಕೊಂಡಿದ್ದಿ, ಪ್ರತ್ಯಕ್ಷವಾಗಿ ಕಾಣುವಂಥ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದಿ, ಅದು ಕಾಣುವಂಥ ಜಗತ್ತು ಮಿಥ್ಯ ಅಂತ ತಿಳ್ಕೊಳಕ್ಕೆ ಇಷ್ಟು ಕಷ್ಟ ಆಗ್ಯದ ನೋಡ್ರಿ. ಸತ್ಯ ಅಂತ ತಿಳ್ಕೊಂಬಿಟ್ಟಿವಿ. 84 ಲಕ್ಷ ಜೀವರಾಶಿಯಿಂದ ಶರೀರ ಬಂತ, ಯಾವ ಶರೀರನ ಬರಲಿ, ಹಂದಿ ಶರೀರ ಬಂದರೂ ಕೂಡ ಅದು ಚಲೋ ಅಂತ ತಿಳ್ಕೊಂಡೀವಿ ನಾವು ಆ ಶರೀರದಾಗ. ಈಗ ಯಾವುದೇ ನೋಡ್ರಿ ಹೀನಾಯವಾದಂಥ ಒಂದು ಶರೀರಗಳು ಸಿಕ್ಕರೂ ಕೂಡ ಆ ಶರೀರದಾಗಿರುವಂಥ ಆ ಜೀವ ಏನಿರ್ತದೆ, ಜೀವಾತ್ಮ, ಅದೇ ಶರೀರ ಭಾಳ ರುಚಿ ಕಂಡುಬಿಡ್ತದೆ, ಚಲೋ ಅನಿಸಿಬಿಡ್ತದೆ ಅದಕ್ಕೆ. ಮತ್ತು ಅದು ಮಾಡುವಂಥ ವ್ಯವಹಾರ ಎಲ್ಲ ಚಲೋನೇ ಅನಿಸಿಬಿಡ್ತದೆ ಅದಕ್ಕೆ. ಅದಕ್ಕೆ ಹೇಳಿದ್ರಲ್ಲ, ಒಬ್ಬರು ಏನು ಭಾಳ 4-5 ಮಂದಿ ಮಕ್ಕಳಿದ್ರು, ಅದಕ್ಕೆ ತಂದೆ ಸಾಯಕತ್ತಿದ್ದ ನೋಡ್ರಿ, ಹೊಲ ಮನೆ ಎಲ್ಲ ಮಾಡಿರ್ತಾವ್ರ ಪಾಪ. ಕೊನೆಗಾಲದಲ್ಲಿ ಮತ್ತು ಏನು ಬಿತ್ತುತ್ತಾರೆ ಅದೇ ಬೆಳೆ ಅಲ್ಲ, ಹೊಲ್ದಾಗ ನಾವು ಏನು ಬೆಳೆ ಬಿತ್ತೀವಿ ಮುಂದೆ ಫಲ ಕೊಡೋದು ಅದೇ. ಜೋಳ ಬಿತ್ತಿದ್ರೆ ಜೋಳನೇ ಕೊಡ್ತದೆ, ಶೇಂಗಾ ಬಿತ್ತಿದ್ರೆ ಶೇಂಗಾನೇ ಕೊಡ್ತದೆ, ನಾವು ಏನು ಬಿತ್ತೀವಿ ಅದು ಫಲ ಕೊಡ್ತದೆ. ಮತ್ತು ಸಂಸಾರನೇ ನಾವು ಸಂಸಾರದ ವಿಷಯಗಳ ಸಂಸಾರನೇ ಬಿತ್ಕೊಂತ ಹೋದಂಥ ಮನುಷ್ಯನಿಗೆ ಸಂಸಾರ ಕಣ್ಣು ಮುಂದೆ ಬಂದು ನಿಂತಿರ್ತವೆ. ಮುಂದೆ ಬರೀ ಸೃಷ್ಟಿಯಲ್ಲಿ ಬರೀ ಬೆಳೆ ಬೆಳೆದದ್ದು ಒಂದೇ ಅಲ್ಲ, ನಮ್ಮ ಅಂತಃಕರಣದಲ್ಲಿ ಒಂದು ಬೆಳೆ ಬೆಳೀತಾ ಇದ್ದೀವಿ ನಾವು. ಜಾಲಿ ಗಿಡ ಮತ್ತು ಕೆಟ್ಟ ಗಿಡಗಳನ್ನು ಬೆಳೆಸಿದ್ರೆ ಅದೇ ಫಲನೇ ಬರ್ತದೆ ಮುಂದನ್ನು, ಮತ್ತು ಚಲೋ ಗಿಡ ಬೆಳೆಸಿದ್ರೆ ಅದೇ ಫಲ ಬರ್ತದೆ. ಅದಕ್ಕೆ ಬರೀ ಬಿತ್ತೋದು ಬೆಳೆಯೋದು ಮಕ್ಕಳಿಗೆ ಮತ್ತು ಇದೆಲ್ಲ ಕೊಡೋದು ಮಾಡೋದು ಸಂಸಾರ ದುಂದಾಗಿ ಮಾಡಿದಂಥ ವ್ಯಕ್ತಿ ಅದಕ್ಕೆ ಭಾಳ ದುಃಖ ಆಗ್ತಿತ್ತು. ಮತ್ತು ಹೋಗುವಂಥ ಸಂದರ್ಭದಾಗ ಮಕ್ಕಳು ಮಾರಿ ನೋಡೋದು, ಅಳೋದು, ಅವ್ರನ್ನ ಕರ್ಸ್ರಿ ಅನ್ನೋದು, ಇವ್ರನ್ನ ಕರ್ಸ್ರಿ ಅನ್ನೋದು, ಅವ್ರು ಮಾರಿ ನೋಡ್ತೀನಿ ಅನ್ನೋದು. ಮಾರಿ ನೋಡೋದು ಏನು ಕತಿ, ಹಿಂದೆ ಅವೇ ಬಂದಿಲ್ಲ, ಮುಂದೆ ನಾವು ಸಿಗಂಗಿಲ್ಲ. ಆದರೂ ಕೂಡ ಅವ್ರು ಬರ್ಬೇಕಂತ ನೋಡ್ಬೇಕಂತ, ಇವ್ರು ಬರ್ಬೇಕಂತ ನೋಡ್ಬೇಕಂತ, ಅವ್ರು ನೋಡಿದ್ರೆ ಚಂದ, ಇವ್ರು ನೋಡಿದ್ರೆ ಚಂದ ಅಂತ ಅಲ್ಲಿ ಮನಸ್ಸು ಎಳ್ಸಕ್ಕೆ ಶುರು ಆಗಿಬಿಡ್ತದೆ. ಯಾಕಂದ್ರೆ ಅದೇ ಬಿತ್ತಿರ್ತಾರಲ್ಲ, ಅದೇ ಫಲಗಳು ಬರ್ತಾವೆ. ಅವಾಗ ಇದಕ್ಕೆ ಬಂದ ಎಲ್ಲ 4-5 ಮಕ್ಕಳು ನಿಂತಿದ್ದು, ಗಂಡು ಮಕ್ಕಳು ಎಲ್ಲರ ಮುಖ ನೋಡ್ದ, ಅಪ್ಪ ಈ ಮನೆ ಬಿಟ್ಟು ಹೋಗಂಗೆ ಆಗವಲ್ದು ನನಗೆ, ಹುಟ್ಟಿದ್ರೆ ಇದೇ ಮನೆಯಾಗ ಹುಡ್ತೀನಿ, ನಾನು ಈ ಮನ್ಯಾಗಾರ ಹುಡ್ತೀನಿ, ಸುತ್ತಮುತ್ತಾರ ಹುಟ್ಟಿರ್ತೀನಿ, ನೀವೇನು ಮಾಡಿರಿ ನನಗೆ ಯಾವುದೇ ಮನುಷ್ಯರಾಗಿರ್ಬೋದು, ಪ್ರಾಣಿ ಪಕ್ಷಿ ಆಗಿರ್ಬೋದು, ಯಾವುದೇ ಸುತ್ತಮುತ್ತ ಇದ್ದು ಅಂತಂದ್ರೆ ನಾನು ಯಾವುದ್ರಾಗ ಹುಡ್ತೀನಿ ಗೊತ್ತಿಲ್ಲ, ಆದ್ರೆ ಎಡಗಾಲಿನ ಮೇಲೆ ಒಂದು ಮಚ್ಚಿ ಇರ್ತದೆ ನೋಡಪ್ಪ, ಅದನ್ನು ನೋಡಿ ನಮ್ಮ ಅಪ್ಪ ಅಂತ ತಿಳ್ಕೊಳ್ರಿ ನೀವು ಅಂತ ಹೇಳಿದತ್ತ. ಆಯ್ತಪ್ಪ ಅಂತಂದ್ರೆ ಅವರು ಅಂದು ಆತ ಸತ್ತೋದ. ನಮ್ಮ ಅಪ್ಪ ಹುಡ್ತೀನಂದನ, ನಮ್ಮ ಮನೆ ತಂದಾಗ ಹುಡ್ತೀನಂದನ, ಸುತ್ತ ಹುಡ್ತಾನೋ ಏನು ಒಳಗೆ ಹುಡ್ತಾನೋ ಹೊರಗೆ ಹುಡ್ತಾನೋ ಗೊತ್ತಿಲ್ಲ ಅಂತ. ಯಾರು ಅಡ್ದ್ರು ಕೂಡ ಆ ಕೂಸಿನ ನೋಡ್ಬೇಕಾದ್ರೆ ಹೋಗಿ ಕಾಲನ್ನು ಎಡಗಾಲು ಎತ್ತೆತ್ತಿ ನೋಡೋರು ಅವರು, ನಮ್ಮಪ್ಪ ಅದಾನೇನೋ. ಎಲ್ಲ ಸ್ವಸ್ಥರು ಮಕ್ಕಳು ಎಲ್ಲ ಅಡಿದ್ರೆ ಎಲ್ಲಷ್ಟು ಏನು ಉಳಿಲಿಲ್ಲಲ್ಲೇ, ಹುಟ್ಟಲೇ ಇಲ್ಲ. ಏನು ಮಾಡೋದು, ನಮ್ಮ ಅಪ್ಪ ಹುಡ್ತೀನಿ ಅಂದಿದ್ದ 5-6 ತಿಂಗಳ ಮ್ಯಾಲಾಯಿತು, ವರ್ಷ ಆಗಕ್ಕೆ ಬಂತು, ಇನ್ನೂ ಹುಟ್ಟಿಲ್ಲ ಅಂತ ಬರೀ 4 ಮಕ್ಕಳು ಅದೇ ಚಿಂತೆ ಮಾಡ್ತಿದ್ರು ಅವರು.
ಅವ ಹಂದಿ ನೋಡ್ರಿ, ಮನೆ ಬಾಜು ಹಂದಿಗಳು ಒಂದು 5-6 ಹಂದಿ ಮರಿ ಹಾಕಿತ್ತು. ಒಬ್ಬತ್ತು ಊಟಕ್ಕೆ ಕುಂತಿದ್ದ ನೆನಪು ಬಂದುಬಿಡ್ತು, ನಮ್ಮ ಅಪ್ಪ ಏನಾದರೂ ಹಂದಿ ಪಂದಿ ಏನಾರು ಆಗಿ ಹುಟ್ಟೇನ ಅನ್ನೋದು. ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ಏನಿದ್ರು ಕೂಡ ಸುತ್ತಮುತ್ತಿರುವಂಥವ್ನು ನೋಡ್ರಿ ಅಂತ ಅಂದಿದ್ದ. ನೋಡಮ್ಮಂತೇಳ್ಬಿಟ್ಟು ಕೇಸಿ ಹೋಗಿ 5-6 ಮರಿಗಳನ್ನು ಹಾಕಿತ್ತಲ್ಲ, ಎಲ್ಲ ಒಂದೊಂದು ಸಣ್ಣ ಸಣ್ಣ ಮರಿ ಹಂದಿಗಳನ್ನು ಕಾಲೆತ್ತೆತ್ತಿ ನೋಡ್ದ. ಒಂದು ಹಂದಿಗೆ ಮಾತ್ರ ಮಚ್ಚಿ ಇತ್ತು. ಆವಾಗ ನೋಡ್ದ, ಅಯ್ಯೋ ನಮ್ಮ ಅಪ್ಪ ಈತನೇ ನಮ್ಮ ಅಪ್ಪ ಅಂತೇಳಿ ಹಂದಿನ ಕರ್ಕೊಂಡು ಬರ್ಬೇಕಂತ ಆತಂದು. ಓ ಬೇಡಪ್ಪ, ಬೇಡ, ಮುಟ್ಟಬೇಡ ನನ್ನ ಅಂದ. ಯಪ್ಪ ನೀನು ಕರ್ಕೊಂಡೋಗಿ ಚಂದ ತೊಳೆದು ಮನೆಗೆ ಇಟ್ಕೋತೀನಪ್ಪ, ನೀನು ನಡಿ ಅಂತಂದತ. ಬೇಡಪ್ಪ ಬೇಡ, ನನಗೆ ಇದೇ ಜನ್ಮನೇ ಚಂದ ಅನ್ಸಕತ್ತಿದೆ, ಇದೇ ಚಂದ ಅನ್ಸಕತ್ತಿದಪ್ಪ, ನಾ ಬರಂಗಿಲ್ಲಲ್ಲಿಗೆ ಅಂದನಂತ. ಅದು ಅಂತಂತ ನೋಡ್ರಿ ಅದು ಹಂದಿ. ಹಾಗಾಗಿ ಯಾವುದೇ ಜನ್ಮಕ್ಕೆ ಬರಲಿ, ಯಾವುದೇ ಶರೀರ ಬರಲಿ, ಆಯಾ ಶರೀರಕ್ಕೆ ಬಂದರೂ ಕೂಡ ಅದಕ್ಕೆ ಭಾಳ ಚಂದ ಅನ್ನಿಸ್ತದೆ. ಅದಕ್ಕೆ ಮಾನವ ಶರೀರಕ್ಕೆ ಬಂದಿದ್ದೀವಿ, ನಮಗೆ ಈ ಜಗತ್ತು ಹೆಂಗಾಗ್ಯದ, ಈ ಶರೀರ ಹೆಂಗಾಗ್ಯದ ಭಾಳ ಚಂದ ಕಾಣಕತ್ತದ. ಹೌದಲ್ಲ? ಶರೀರ ಭಾಳ ಚಂದ, ಶರೀರನೇ ನಾನು ಅಂದ್ಕೊಂಡು ಬಿಟ್ಟಿವಿ. ಶರೀರ ಇದ್ರೆ ನಾ ಇರ್ತೀನಿ, ಶರೀರವಾದ್ರೆ ನಾವು ಹೋಗಿಬಿಡ್ತೀನಿ. ಮತ್ತು ಈ ಜಗತ್ತು ಸತ್ಯ ಅದ, ನಾ ಮಾಡುವಂಥದ್ದೆಲ್ಲ ಸತ್ಯ ಅದ ಅಂತ. ಯಾಕೆ ಹೋಗಕತ್ತಾರೆ, ಬರೋರು ಆದರೂ ಅರಿವಿಲ್ಲ ಇದಕ್ಕೆ. ನಾವು ಪ್ರತಿ ದಿವಸ ಜಾಗ್ರ ಸ್ವಪ್ನ ಸುಸುಪ್ತಿ ಅನುಭವಿಸ್ತಾ ಇದ್ದೀವಿ. ಆದ್ರೆ ಜಾಗ್ರದಲ್ಲಿ ಮಾತ್ರ ಸಂಸಾರ, ಹೆಂಡತಿ ಮಕ್ಕಳು ಎಲ್ಲವೂ ಅದಾವ. 2 ಕಾಲದಲ್ಲಿಲ್ಲ. ಸ್ವಪ್ನದಲ್ಲಿ ಹೆಂಡತಿ ಮಕ್ಕಳಿಲ್ಲ, ಸುಸುಪ್ತಿಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಕೂಡ ಹೆಂಡತಿ ಮಕ್ಕಳು ಇಲ್ಲ, ಈ ಸಂಸಾರ ಇಲ್ಲ, ಈ ಶರೀರ ಇಲ್ಲಂದ್ರೂ ಕೂಡ ಇದು ಗುತ್ತಿಗೆ ಹಿಡಿತದೆ ನೋಡ್ರಿ. ನನ್ನ ಶರೀರ, ನನ್ನ ಹೆಂಡತಿ ಮಕ್ಕಳು ಅಂತವಲ್ಲ, ಇದು ಅಜ್ಞಾನ. ಅದಕ್ಕೆ ಇದು ಹೆಂಗೆ ತಿಳ್ಕೊಂಡಿದ್ದಾನೈತಾ? ಈ ಜಗತ್ತು, ಈ ಪ್ರಪಂಚ ಸತ್ಯ ಅಂತ ತಿಳಿದಿರುವಪ್ಪ ನೀನು, ಅದಕ್ಕೆ ಇದು ಸತ್ಯ ಅಲ್ಲ. ಯಾಕಂದ್ರೆ ನೀನು ವಿಚಾರ ಮಾಡು, ತಾತ್ವಿಕ ವಿಚಾರವನ್ನು ಮಾಡು. ಬರೀ ನಾನು ದಮಾದಿಗಳನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಸಮಾಧಿಗಳನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ನಾನು ಮುಕ್ತನಾದೀನಿ ಅಂತ ಅನ್ಕೋಬೇಡ. ಇನ್ನು ವಿಚಾರ ಮಾಡಬೇಕಾಗ್ತದೆ. ಈಗ ವಿಚಾರ ಮಾಡಿ, ಈ ಪ್ರಪಂಚ ಏನು ಸತ್ಯ ಅಂತ ತಿಳ್ಕೊಂಡಿದ್ದಲ್ಲ, ಇದು ಸತ್ಯ ಅಲ್ಲಪ್ಪ, ಇದು ಮಿಥ್ಯೆ ಐತೆ. ಅದಕ್ಕೆ ಇದು ತ್ರಿಪುಟಿ ದ್ವೈತ ಪ್ರಪಂಚಕ್ಕೆ ಏನೈತಿದು ಸಾಕ್ಷಿಯಾಗಿರುವಂಥ. ಯಾಕಂದ್ರೆ ಈ ತ್ರಿಪುಟಿ ದ್ವೈತ ಏನು ಐತೆ, ಜಾಗ್ರ ಸ್ವಪ್ನ ಸುಸುಪ್ತಿ, ಈ ಪ್ರಪಂಚ, ಸ್ವರ್ಗ ಮರ್ತ್ಯನ, ಇದು ಹೇಳ್ತಾರಲ್ಲ, ಪಾತಾಳ, ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ಇವೆಲ್ಲ ಈ ಪ್ರಪಂಚಕ್ಕೇನು ಸಾಕ್ಷಿ ಸ್ವರೂಪವಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ಅದ್ವೈತವಾದಂಥ ನಿನ್ನ ಸ್ವರೂಪ ಏಕವಾಗಿರುವಂಥದ್ದು ಒಂದೇ. ನೀ ಸ್ವರ್ಗಲೋಕಕ್ಕರ ಹೋಗು, ಮರ್ತ್ಯಲೋಕಕ್ಕರ ಹೋಗು, ಪಾತಾಳಕ್ಕರ ಹೋಗು, ನೀ ಏನಾರು ಜಾಗ್ರದಲ್ಲೇ ಇರು, ಸ್ವಪ್ನದಲ್ಲೇ ಇರು, ಸುಸುಪ್ತಿಯಲ್ಲೇ ಇರು, ನೀ ಸತ್ತಿನಂತರನು ಹುಟ್ಟಿನಂತನೂ ಇರು, ನಿನಗೆ ಯಾವುದೇ ಶರೀರರ ಬರಲಿ, ಮತ್ತು ಗಿಡ ಮರರಾಗಿ ಹುಟ್ಟು, ಪ್ರಾಣಿ ಪಕ್ಷಿಗಳರಾಗಿ ಹುಟ್ಟು, ಮೃಗ ಜಾತಿ ಎಲ್ಲನೂ ಆಗಿ ಹುಟ್ಟು, ಆದರೆ ಎಲ್ಲದರೊಳಗಡೆ ಇರುವಂಥ ನೀನು ಒಬ್ಬನೇ. ನೀನು ಮಾತ್ರ ಎಲ್ಲದ್ರಾಗ ಇರ್ತೀವಿ. ಆದ್ರೆ ಇವೆಲ್ಲ ಬಂದು ಹೋಗಿ ಮಾಡ್ತಾವ. ವಿಚಾರ ಮಾಡಿದ್ರೆ ಇವೆಲ್ಲ ಸುಳ್ಳು. ಅರ್ಥ ಆಯ್ತಲ್ಲ? ಅದಕ್ಕೆ ಈ ಜಗತ್ತಿಗೆ ಸಾಕ್ಷಿ ರೂಪವಾಗಿರುವಂಥದ್ದು ಯಾವ ಅದ್ವೈತವಾದಂಥ ಅರಿವು ಐತೋ ಅದು ಸತ್ಯವಾಗಿರುವಂಥದ್ದು. ಅರಿವು ಅನ್ನುವಂಥದ್ದು ಏನೈತೆ ನಿನ್ನೊಳಗೆ ಅದು ಸತ್ಯವಾಗಿರುವಂಥದ್ದು. ಇದು ತ್ರಿಕಾಲದಲ್ಲಿ ಇರುವಂಥದ್ದು ನೋಡು, ಅದೇ ನಿಜವಾದ ತತ್ವ. ಅದಕ್ಕೆ ಈ ದೃಶ್ಯವಾದಂಥ ಜಗತ್ತು ಮಿಥ್ಯೆ ಆಗ್ಯದ, ದೃಕ್ರೂಪವಾದಂಥ ಬ್ರಹ್ಮ ಸತ್ಯ ಆಗ್ಯದ. ನೋಡುವಂಥವನು ಸತ್ಯ, ತಿಳಿಸಿಕೊಳ್ಳುವಂಥದ್ದು ಮಿಥ್ಯೆ. ಹಿಂಗೆ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಈ ರೀತಿ ಸತ್ಯ ಮಿಥ್ಯದ ವಿಚಾರಗಳನ್ನು ಯಾವುದು ಹೇಳ್ತದ? ಯಾರನ್ನ ಮಂದಿ ಹೇಳ್ತಾರೇನ್ರಿ? ಹೌದಲ್ಲ? ಜಗತ್ತಿನೊಳಗೆ ಯಾರು ಹೇಳ್ತಾರೆ? ಬರೀ ಅದು ಮಾಡಿ ಇದು ಮಾಡಿ ಇನ್ನೂ ಒಂದು 4 ಮನೆ ಕಳಿಸು, ರೊಕ್ಕ ಹೆಂಗಾರ ಮಾಡಿ ಒಟ್ಟು ರೊಕ್ಕ ಕಳಿಸು. ನೀ ಪಾಪದಿಂದನೇ ಕಳಿಸು, ಯಾವ ರೀತಿಯಿಂದನೇ ಕಳಿಸು. ನೋಡಪ್ಪ, ಒಳ್ಳೆ ರೀತಿಯಿಂದ ದುಡ್ಡು ಮಾಡ್ಕೋ, ಆದ್ರೆ ಪಾಪದ ಕರ್ಮಗಳನ್ನು ಮಾಡಬೇಡಪ್ಪ, ಅದು ಒಳ್ಳೆಯದಲ್ಲ, ಅದು ಪಾಪಕ್ಕೆ ಜಮಾ ಆಗ್ತಂತ ಹೇಳ್ತಾರೆ. ದುಡ್ಡು ಹೆಂಗಾರ ಮಾಡಲಿ ಒಟ್ಟು ಬಂದ್ರೆ ಸಾಕು ಅನ್ನುವಂಥವ್ರು ಭಾಳ ಜನ ಇದ್ದಾರೆ. ಎಲ್ಲರೂ ಹಂಗೆ ಇರೋಂಗಿಲ್ಲ, ಭಾಳ ಜನ ಇರ್ತಾರೆ. ಅದಕ್ಕೆ ಆ ರೀತಿ ಜಗತ್ತಿನೊಳಗೆ ಈ ರೀತಿ ಬೋಧನೆ ಮಾಡೋರು ಇರ್ತಾರೆ ವಿನಃ ಇದು ಸತ್ಯ ಐತಪ್ಪ, ಇದು ಮಿಥ್ಯೆ ಐತಪ್ಪ ಅಂತ ಯಾರು ಹೇಳ್ತಾರೆ ಜಗತ್ತಿನೊಳಗೆ? ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತ್ರ ಹೇಳ್ತಾನೆ. ಇದನ್ನು ವೇದ ಹೇಳ್ತದೆ. ಯಾಕಂದ್ರೆ ಈ ವಿಚಾರವನ್ನು ಯಾವುದು ಹೇಳ್ತಂದ್ರೆ ವೇದ ಹೇಳ್ತದ. ಅದಕ್ಕೆ ಅದರಿಂದ ನೀನು ಅವಶ್ಯಕವಾಗಿ ಏನು ಮಾಡಬೇಕು? ವೇದವಾಕ್ಯಗಳನ್ನು ವಿಚಾರ ಮಾಡಪ್ಪ. ವೇದದಲ್ಲೇ ಹೇಳುವಂಥದ್ದು
ಅದಕ್ಕೆ ಅವಶ್ಯವಾಗಿ ನೀನೇನು ಮಾಡು, ವೇದಗಳ ವಿಚಾರವನ್ನು ಮಾಡು, ನಿಜವನ್ನು ಕಂಡು ಹಿಡಿ. ನೀನೇನು ಮಾಡು, ನಿಜ ವಸ್ತುವನ್ನು ಕಂಡುಹಿಡಿ. ಸುಮ್ಮನೆ ಕೂಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳುವಂಥವನ್ಯಾರು? ವಾಚಕ ಗುರು ಅಂತ ಹೇಳ್ಕೊಂಡು ಬಂದರು. ಈಗ ಕಾರಕ ಮತ್ತು ವಿಹಿತ ಗುರು ಹೆಂಗಿರ್ತಾರ ನೋಡ್ರಿ. ಕಾರಕ ಮತ್ತು ವಿಹಿತ ಗುರು ಹೆಂಗಿರ್ತಾರಂದ್ರೆ 3ನೇ ನುಡಿಯಲ್ಲಿ ಹೇಳ್ತಾರೆ. ಜೀವ ಶಿವ ತೂರ್ಯ ಪರವಸ್ತುಗಳ ಏಕತ್ವದ ಅನುಭಾವವನ್ನು ಅರಿವಿಸುವಾತನೇ ಕಾರಕ ಗುರು ಹಾನು ಪಾವನಾತ್ಮಕ ಶಂಭುಲಿಂಗವೇ ತಾನಾದ ನಿಜ ಕೈವಲ್ಯ ಪದವೀವನೇ ವಿಹಿತ ಗುರು ಹಾನು ಅಂತ ಹೇಳ್ತಾರೆ ಅವರು. ಇಲ್ಲಿ ಜೀವ ಅಂದರೆ ಯಾರು? ಪದಾರ್ಥನಾದ ಜೀವ. ಶಿವ ಅಂದರೆ ತತ್ ಪದಾರ್ಥನಾದಂಥ ಈಶ್ವರ. ಮತ್ತು ತೂರ್ಯ ಅಂದರೆ ಪದದ ಲಕ್ಷ್ಯಾರ್ಥನಾದಂಥ ಪ್ರತ್ಯೇಗಾತ್ಮ. ಪದದ ಲಕ್ಷ್ಯಾರ್ಥನಾದಂಥ ಪ್ರತ್ಯೇಗಾತ್ಮ ಅದನ್ನು. ಮತ್ತು ಇಂಥ ಒಂದು ವಸ್ತುಗಳ ಅಂದರೆ ತತ್ವದ ಲಕ್ಷ್ಯಾರ್ಥವಾದಂಥ ಪರಬ್ರಹ್ಮ. ತತ್ವದ ಲಕ್ಷ್ಯಾರ್ಥ ಯಾವುದು? ಪರಬ್ರಹ್ಮ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಈ ನಾಮ ಬಹಳಷ್ಟು ಭಿನ್ನ ಭಿನ್ನವಾಗಿ ತೋರುವಂಥ ಈ ಜಗತ್ತಿನಲ್ಲಿ ನಾಮರೂಪಾತ್ಮಕ ಈ ಜಗತ್ತಿನಲ್ಲಿ ನಾನಾ ರೀತಿಯಾಗಿ ವ್ಯತಿರೇಕವಾಗಿ ತೋರ್ತಾವೆ. ವ್ಯತಿರೇಕವಾಗಿ ಹಲವಾರು ನಾಮರೂಪದಿಂದ ಈ ಜಗತ್ತಿನೊಳಗೆ ನೋಡೋಕ್ಕೆ ಸಾಧ್ಯ ಅದು. ಆದ್ರೆ ಇದು ಕಾಣುವಂಥ ನಾಮರೂಪ ಸತ್ಯ ಐತೆ ಅನ್ನೋದ್ರೆ ಮಿಥ್ಯೆ ಆಗಿರುವಂಥದ್ದು. ಯಾವ ರೀತಿ ಅಂತಂದ್ರೆ ಸದ್ರೂಪ ಪರಬ್ರಹ್ಮವೇ ಸತ್ಯ. ಏನು ಹೇಳ್ತಾರೆ? ಸದ್ರೂಪ ಈ ಕಾಣುವಂಥ ದೃಶ್ಯವಾದಂಥ ಜಗತ್ತು ಮಿಥ್ಯೆ ಐತಪ್ಪ, ಇದಕ್ಕೆ ಆಧಾರವಾಗಿರುವಂಥ ಪರಬ್ರಹ್ಮ ಆ ಸ್ವರೂಪ ಅದು ಸತ್ಯನೇ ಐತೆ ಅಂತ ತಿಳಿದ್ರೂ ಕೂಡ ಭೇದ ಬುದ್ಧಿ ಹೋಗಲಿಲ್ಲ. ಹೇಳ್ತಾ ಇದ್ದಾರೆ ಇದು ಜಗತ್ತು ಮಿಥ್ಯೆ ಐತೆ, ಬ್ರಹ್ಮ ಸತ್ಯ ಐತೆ ಅಂತ ಹೇಳಿದ್ರು ಕೂಡ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ನಾಮರೂಪಾತ್ಮಕದಿಂದ ಕೂಡಿದಂಥ ಜಗತ್ತು ಮಿಥ್ಯೆ ಅದು ಆಧಾರವಾಗಿರುವಂಥದ್ದು ಸತ್ಯ ಐತಪ್ಪ ಅಂತ ಇಷ್ಟೆಲ್ಲ ಹೇಳಿದ್ರು ಕೂಡ ಭೇದ ಬುದ್ಧಿ ಹೋಗಲಿಲ್ಲ. ಮತ್ತೇನು ಮಾಡೋದೀಗ? ಎಷ್ಟು ಹೇಳಿದ್ರೂ ಕೇಳೋ ಆ ಮನಸ್ಥಿತಿ ಹಂಗೆ ಆಗ್ತಾಯಿಲ್ಲ ಅಂತಂದಾಗ, ಆ ಬುದ್ಧಿ ದೃಢ ಆಗ್ತಾಯಿಲ್ಲ, ಆ ಭಾವ ಬರ್ತಾಯಿಲ್ಲ ಅಂತಂದಾಗ ಅದರಿಂದ ಆತ ಏನು ಮಾಡ್ತಾನೆ? ತತ್ವಮಸಿ ಮಹಾ ಉಪದೇಶವನ್ನು ಮಾಡ್ತಾನೆ, ಮಹಾವಾಕ್ಯದ ಉಪದೇಶವನ್ನು ಮಾಡ್ತಾನೆ. ತತ್ವಮಸಿ ಮಹಾವಾಕ್ಯದ ಉಪದೇಶವನ್ನು ಶಿಷ್ಯನಿಗೆ ಮಾಡುವಂಥವನು ಯಾರು? ಕಾರಕ ಗುರು. ಈ ಹೆಂಗಂದ್ರೆ ಪದಕ್ಕೆ ತತ್ ತ್ವಂ ನೋಡು ಅಸಿ, ತತ್ ತ್ವಂ ಅಸಿ. ಈ ತತ್ ತ್ವಂ ಅಂದ್ರೆ ಇಲ್ಲಿ ತ್ವಂ ಪದ ಅಂತಂದ್ರೆ ಏನು? ತತ್ ಅಂದ್ರೆ ಪರಮಾತ್ಮ, ತ್ವಂ ಅಂದರೆ ನೀನು ಜೀವಾತ್ಮ, ಅಸಿ ಅಂದರೆ ಇದ್ದೀಯ. ಇಲ್ಲಿ ಏನು ಹೇಳ್ತಾರೆ ಅಂದರೆ ತ್ವಂ ಪದಕ್ಕೆ ಅಂತಃಕರಣ ವಿಶಿಷ್ಟನಾದಂಥವನು ಯಾರು? ಈ ಜೀವಾತ್ಮ. ಇದು ಹೆಂಗೆ ತಿಳ್ಕೊಂಡ? ನಾನು ಕಿಂಚಜ್ಞೆ ಅದೀನಿ, ನಾ ಸಣ್ಣವದೀನಿ, ನಾ ದೊಡ್ಡವದೀನಿ, ನಾನು ಹಂಗದೀನಿ ಅಂದ್ರೆ ಕಿಂಚಿಜ್ಞತ್ವಾದಿಯಿಂದ ಈ ಗುಣಗಳಿಂದ ಕೂಡ್ಕೊಂಡವನು ಜೀವ. ಈತ ಪದದ ವಾಚ್ಯಾರ್ಥ ಜೀವ ಅಂದ್ರೆ ಗೊತ್ತಾಯ್ತಲ್ಲ. ತೊಮ್ ಅಂದರೆ ಜೀವಾತ್ಮ. ಅಲ್ಲಿ ಜೀವನಿಗೆ ಏನು ಹೇಳ್ತಾರೆ? ಪದಕ್ಕೆ ಈ ಪದ ಐತಲ್ಲ, ಪದಕ್ಕೆ ಅಂತಃಕರಣ ವಿಶಿಷ್ಟನಾದಂಥವನು ಯಾರು? ಜೀವ. ಈತ ನಾ ಸಣ್ಣವದೀನಿ, ನಾನು ಸಾಯ್ತೀನಿ, ನಾ ಹುಟ್ಟುತ್ತೀನಿ ಅಂತ ಅನ್ನುವಂಥ ಹಿಂಗೆ ಕಿಂಚಿಜ್ಞತ್ವಾದಿ ಗುಣಗಳಿಂದ ಕೂಡಿರುವುದಕ್ಕಾಗಿ ಈತ ಜೀವನು. ಈತ ಹೆಂಗಂದ್ರೆ ವಾಚ್ಯಾರ್ಥ ಆಗಿದ್ದಾನೆ. ಮತ್ತು ಬಿಂಬಭೂತ ಸಾಕ್ಷಿ ಲಕ್ಷ್ಯಾರ್ಥ, ವಾಚ್ಯಾರ್ಥ ಲಕ್ಷ್ಯಾರ್ಥ. ಈ ಲಕ್ಷ್ಯಾರ್ಥದ ಒಳಗಡೆ ನೋಡಿದ್ರೆ ಏನಂತ? ಬಿಂಬಭೂತವಾದಂಥ ಸಾಕ್ಷಿ ಪ್ರತ್ಯೇಗಾತ್ಮನೇ ಲಕ್ಷ್ಯಾರ್ಥವಾದಂಥ ಒಂದು ಪ್ರತ್ಯೇಗಾತ್ಮ. ಲಕ್ಷ್ಯಾರ್ಥ ತೂರ್ಯ ಪ್ರತ್ಯೇಗಾತ್ಮನೇ ಈತ ಹಾಕ್ತಾನೆ. ಯಾರು? ಇದೇ ಜೀವಾತ್ಮ ಒಳಗಡೆ ಈತ ಏನಾಗ್ತಾನೆ? ಪ್ರತ್ಯೇಗಾತ್ಮನೇ. ಲಕ್ಷ್ಯಾರ್ಥದಲ್ಲಿ ನೋಡಿದರೆ ಈತ ಪ್ರತ್ಯೇಗಾತ್ಮ. ಹೆಂಗದನ? ಪ್ರತ್ಯೇಗಾತ್ಮ ಲಕ್ಷ್ಯಾರ್ಥ ಅಂದರೆ ತೂರ್ಯ ವಸ್ತು ಆಗ್ತಾನೆ.
ಇದೇ ಜೀವಾತ್ಮ. ಹೆಂಗಾಗ್ತಾನೆ, ವಾಚ್ಯಾರ್ಥದಾಗ ಜೀವ ಕಿಂಚಿಜ್ಞತ್ವಾದಿಯಿಂದ ಕೂಡಿರ್ತಾನೆ, ಆದ್ರೆ ಲಕ್ಷ್ಯಾರ್ಥದಾಗ ನೋಡಿದ್ರೆ ಆತ ಹೆಂಗಿರ್ತಾನೆ, ಪ್ರತ್ಯೇಗಾತ್ಮ ಸ್ವರೂಪನೇ ಇರ್ತಾನೆ. ಮತ್ತು ಈ ವಾಚ್ಯಾರ್ಥ ಲಕ್ಷ್ಯಾರ್ಥ ನಾವು ತೊಂಪದದ್ದು ನೋಡಿದ್ದೀವಿ. ಈಗ ಮತ್ತು ತತ್ ಪದಾರ್ಥಕ್ಕೆ ಮಾಯಲ್ಲಿ ಬಿದ್ದು ಮಹೇಶ್ವರ ಅನ್ಸ್ಕೊಂಡಿದ್ದಾನೆ. ಯಾವ ರೀತಿ ಪ್ಯೂವರ್ ಬಂಗಾರ ಚಿನ್ನ ನೋಡ್ರಿ, ಭಾಳಷ್ಟು ಪ್ಯೂವರ್ ಇತ್ತು ಅಂದ್ರೆ ಆ ಚಿನ್ನದಿಂದ ಆಭರಣಗಳು ಮಾಡ್ಕೊಳಕ್ಕಾಗಂಗಿಲ್ಲ. ಅಲ್ಲಿ ಏನು ತೋರಿಸ್ತಾರೆ, ಸ್ವಲ್ಪ ವೇಸ್ಟೇಜು ಅದು ಇದು ಕಂಚು ತಾಮ್ರ ಎಲ್ಲ ಸೇರಿಸ್ಬಿಟ್ಟು ಆಭರಣಗಳನ್ನು ಮಾಡ್ತಾರೆ. ಅದೇ ರೀತಿ ಕೂಡ ಈ ಪರಬ್ರಹ್ಮನ ಸ್ವರೂಪ ಏನಾಯ್ತು, ಮಾಯೆ ಏನು ಉಪಾಧಿ ಮಾಡಿಕೊಂಡಾಗ ಈತ ಈಶ್ವರ ಅಂತ ಅಂದ್ಕೊಂಡ. ಮಾಯೆಯಲ್ಲಿ ಪ್ರತಿಬಿಂಬಿಸಿದಾಗ ಈತ ಈಶ್ವರ ಅಂದ್ಕೊಂಡೆ. ಆತನಿಂದ ಈ ಜಗತ್ತು ಮಾಯ ಉಪಾಧಿಯಿಂದ ಕೂಡಿದಕ್ಕಾಗಿ ಈ ಜಗತ್ತಿನ ಸೃಷ್ಟಿ ಎಲ್ಲ ನಡೆದದು. ಅದಕ್ಕೆ ಈ ಯಾಕಂದರೆ ಇಲ್ಲಿ ಕೂಡ ಹೇಳ್ತಾರೆ, ತತ್ ಪದಾರ್ಥಕ್ಕೆ ಮಾಯ ವಿಶಿಷ್ಟನಾದಂಥ ಈ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದ ಶಿವನೇ ವಾಚ್ಯಾರ್ಥ. ಇದು ಹೆಂಗಂದ್ರೆ ಆತ ಜೀವ ಕಿಂಚಿಜ್ಞತ್ವಾದಿಯಿಂದ ಕೂಡಿದಂಥದ್ದು ಆತ ಆಗಿದಾನ. ಈತ ಏನು ಮಾಡಿದಾನ, ಮಾಯ ಒಂದು ವಿಶಿಷ್ಟನಾದಂಥ ಮಾಯನ ಕೂಡಿಕೊಂಡು ವಿಶಿಷ್ಟನಾದಂದ್ರೆ ಈತ ಹೆಂಗದನು, ಈಶ್ವರ ಸರ್ವಜ್ಞತ್ವಾದಿಗಳಿಂದ ಕೂಡಿದಾನೆ. ಈ ಜಗತ್ತೆಲ್ಲ ತೋರುವಂಥದ್ದು ಈಶ್ವರಂದು. ಅದಕ್ಕೆ ಈಶ್ವರ ಪ್ರಪಂಚ, ಜೀವ ಪ್ರಪಂಚ ಎರಡು ರೀತಿಯಿಂದ ಹೇಳ್ತಾರೆ. ಇದು ಈಶ್ವರ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿ ಮಾಡುವಂಥದ್ದು, ಸ್ಥಿತಿ ಮಾಡುವಂಥದ್ದು, ಲಯ ಮಾಡುವಂಥದ್ದು, ಈ ಜಗತ್ತಿನ ನಾನಾ ರೀತಿಯಿಂದ ಹುಟ್ಟುವಂಥದ್ದು, ಸಾಯುವಂಥದ್ದು ಎಲ್ಲ ನಡೆದವು ನೋಡ್ರಿ. ಇವೆಲ್ಲ ಯಾರ ಕೆಲಸ? ಈಶ್ವರನೇ ಕೆಲಸ. ಇದಕ್ಕೆ ಶಿವನೇ ವಾಚ್ಯಾರ್ಥ ಲೆಕ್ಕದಾಗ ಅದನ್ನು ಇದೆಲ್ಲ ಹೊರಗಿಂದ ಎಲ್ಲ ಮಾಡ್ತಾ ಇದ್ದಾನೆ ನೋಡ್ರಿ. ಎಲ್ಲ ರೀತಿಯಿಂದ ಸೃಷ್ಟಿಯನ್ನು ಮಾಡುವಂಥದ್ದು, ಸ್ಥಿತಿ ಮಾಡುವಂಥದ್ದು, ಲಯ ಮಾಡುವಂಥದ್ದು, ಪ್ರತಿಯೊಂದು ವ್ಯವಹಾರಗಳನ್ನು ಏನು ಮಾಡ್ತಾ ಇದ್ದಾನೆ ಈಶ್ವರ. ಈತ ವಾಚ್ಯಾರ್ಥ ಲೆಕ್ಕದಾಗ ಶಿವನೇ ಈತ. ಮತ್ತು ಈ ಮಾಯೋಪಹಿತ ಸಾಕ್ಷಿ ಪರಬ್ರಹ್ಮ ಚೈತನ್ಯವೇ. ಯಾಕಂದರೆ ಸಾಕ್ಷಿ ಆಗಿರುವಂಥ, ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥದ್ದು ಮಾಯೋಪಹಿತೆಯಿಂದ ಕೂಡ್ಕೊಂಡಂಥದ್ದು ಚೈತನ್ಯವೇ ಲಕ್ಷ್ಯಾರ್ಥ. ಇದು ಲಕ್ಷ್ಯಾರ್ಥ ಆಗಿರುವಂಥದ್ದು. ಮತ್ತು ವಾಚ್ಯಾರ್ಥದಿಂದ ನೋಡ್ರಿ, ಈತ ಕೂಡ ಪರಬ್ರಹ್ಮ ಸಾಕ್ಷಿ ರೂಪವಾಗಿ ಇರ್ತಾನೆ. ಹೆಂಗಿರ್ತಾನೆ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸಾದ ಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು ಹೇಳ್ತಾರಲ್ಲ, ಹೆಂಗೆ ಈತ ಮಾಯೋಪಹಿತೆಯಿಂದ ಕೂಡಿರ್ತಾನ, ಆದರೆ ಸಾಕ್ಷಿ ಪರಬ್ರಹ್ಮ ಚೈತನ್ಯವೇ ಲಕ್ಷ್ಯಾರ್ಥವಾಗಿರುವಂಥದ್ದು. ಅಂದರೆ ವಾಚ್ಯಾರ್ಥದಲ್ಲಿ ಶಿವಜೀವರಿಗೆ ಭೇದ ಐತೆ. ಯಾಕಂದ್ರೆ ಸರ್ವಜ್ಞತ್ವಾದಿಯಿಂದ ಕೂಡಿದಂಥ ಈಶ್ವರ ಅದನ, ಕಿಂಚಿಜ್ಞತ್ವಾದಿಯಿಂದ ಕೂಡಿದಂಥ ಜೀವ ಅದನ. ಆತನ ಮಾಡೋ ಕೆಲಸಗಳಿಗೆ ಈತನ ಮಾಡೋ ಕೆಲಸಗಳಿಗೆ ಭಾಳ ಅಜಗಜಾಂತರ ವ್ಯತ್ಯಾಸ ಆಗಿ ಅಲ್ಲಿ ಭೇದದಿಂದ ಕೂಡುತ್ತದೆ. ಎಲ್ಲಿ? ವಾಚ್ಯಾರ್ಥ ಲೆಕ್ಕದಲ್ಲಿ. ಮತ್ತು ಲಕ್ಷ್ಯಾರ್ಥಗಳಾದಂತಹ ಈತ ಸಾಕ್ಷಿ, ಈ ಶರೀರದಲ್ಲಿ ಏನೇನು ನಡೀತಾವೆ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥವನು ಯಾರಪ್ಪ ಅಂದರೆ ಪ್ರತ್ಯೇಗಾತ್ಮ. ಮತ್ತು ಎಲ್ಲ ಈ ಸರ್ವಜ್ಞತ್ವಾದಿಗಳಿಗೆ ಸಾಕ್ಷಿ ರೂಪವಾಗಿರುವಂಥವ್ನು ಯಾರು ಅಂತಂದ್ರೆ ಪರಬ್ರಹ್ಮ ಸ್ವರೂಪ ಐತಲ್ಲ. ಲಕ್ಷ್ಯಾರ್ಥ ರೂಪದಲ್ಲಿ ನೋಡಿದಾಗ ಅಭೇದ ಸ್ಥಿತಿಯಲ್ಲಿರುವಂಥದ್ದು. ಅರ್ಥ ಐತಲ್ಲ. ವಾಚ್ಯಾರ್ಥ ಲೆಕ್ಕದಾಗ ನೋಡಿದಾಗ ಏನೈತಲ್ಲಿ ಭೇದದಿಂದ ಕೂಡಿದಾರ ಶಿವ ಜೀವರು. ಆದರೆ ಲಕ್ಷ್ಯಾರ್ಥ ರೂಪದಾಗ ನೋಡಿದಾಗ ಆತ ತೂರ್ಯನೇ ಆತ ಆಗಿದ್ದಾನೆ, ಪ್ರತ್ಯೇಗಾತ್ಮ ಸ್ವರೂಪ ಆಗಿದ್ದಾನೆ. ಜೀವಾತ್ಮ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ಅದಾನ. ಸರ್ವಜ್ಞತ್ವಾದಿಯಿಂದ ಕೂಡಿದಂಥ ಶಿವನ ಆತ ಪರಬ್ರಹ್ಮ ಸ್ವರೂಪ ಅದಾನ. ಆತ ಕೂಡ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿ ಅದಾನ. ಲಕ್ಷ್ಯಾರ್ಥ ಲೆಕ್ಕ ನೋಡಿದ್ರೆ ಇಲ್ಲಿ ಜೀವ ಬೇರೆ ಅಲ್ಲ, ಪರಬ್ರಹ್ಮ ಸ್ವರೂಪ ಬೇರೆ ಅಲ್ಲ. ಲಕ್ಷ್ಯಾರ್ಥದ ಒಂದು, ವಾಚ್ಯಾರ್ಥದಾಗ ಭಿನ್ನ ಅನ್ನಿಸ್ತದೆ, ಭೇದ ಅನ್ನಿಸ್ತದೆ. ಅದಕ್ಕೆ ಈ ಒಂದು ಉಪಾಧಿ ಧರ್ಮಗಳಿಂದ ಶಿವಜೀವರಿಗೆ ಭೇದ ತೋರಿದರೂ ಕೂಡ ಉಪಹಿತ ಚೈತನ್ಯದಲ್ಲಿ ನೋಡ್ರಿ, ಇವು ಈ ಭೇದಗಳಿಂದ ಶಿವಜೀವರಿಗೆ ಭೇದ ತೋರಿದರೂ ಕೂಡ ಉಪಹಿತ ಚೈತನ್ಯದಲ್ಲಿ ಯಾವ ಭೇದನೂ ಇಲ್ಲ. ಜೀವಾತ್ಮಂದು ಆ ಸಾಕ್ಷಿ ರೂಪವಾಗಿರುವಂಥ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪ ಯಾವುದು ಬೇರೆ ಇಲ್ಲ, ಒಂದೇ ಆಗಿರುವಂಥದ್ದು. ಹಿಂಗೆ ವಿಚಾರ ಮಾಡಿ ಶಿವಜೀವರಿಗೆ ಏನು ಐಕ್ಯ ಅನ್ನುವಂಥದ್ದು ಉಪದೇಶವನ್ನು ಮಾಡ್ತಾನೆ ನೋಡ್ರಿ.
ಈ ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲಪ್ಪ, ಅದೇ ನಿನ್ನ ಸ್ವರೂಪ ಅಂತ ತಿಳಿಸ್ಕೊಡ್ತಾನಿದ್ದ. ಈ ರೀತಿ ಉಪದೇಶ ಮಾಡುವಂಥವ್ರು ಯಾರಪ್ಪ ಅಂದ್ರೆ ಕಾರಕ ಗುರು. ಈತ ಕಾರಕ ಗುರು. ಈ ರೀತಿ ವಿಚಾರ ಮಾಡು. ಇಬ್ಬರು ಒಂದೇ, ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ. ಲಕ್ಷ್ಯಾರ್ಥ ಲೆಕ್ಕದಾಗ ಶಿವ ಬೇರೆ ಅಲ್ಲ. ಯಾಕಂದ್ರೆ ಈಗ ನೋಡಿ, ಜಗತ್ತಿನೊಳಗೆ ನಮ್ಗೆ ಯಾಕೆ ಭಿನ್ನವಾಗಿ ಕಾಣ್ತದೆ? ಅದಕ್ಕೆ ಇದು ಕ್ರಮಶಾಸ್ತ್ರ ಅನ್ನುವಂಥದ್ದು. ಲಕ್ಷ್ಯಾರ್ಥದಾಗ ನೋಡಿದಾಗ ಒಂದೇ ಅದ, ಆದರೆ ಬಾಹ್ಯದಲ್ಲಿ ಹೊರಗಡೆ ನೋಡ್ತಾ ಇದ್ದೀವಿ ಅಂದಾಗ ವಾಚ್ಯಾರ್ಥ ಲೆಕ್ಕದಾಗ ನಾವು ಭಿನ್ನವಾಗಿ ತೋರ್ತಾವೆ. ಯಾವಾಗ ಲಕ್ಷ್ಯಾರ್ಥವನ್ನು ನಾವು ಗುರು ಮುಖಾಂತರ ತಿಳ್ಕೊತ ಬರ್ತೀವಿ ಆವಾಗ ನಮ್ಗೆ ಅಭೇದ ಆಗ್ತದೆ, ಅಲ್ಲಿ ತನಕ ಆಗಂಗಿಲ್ಲ. ಈ ರೀತಿ ಈ ವಿಚಾರ ಮಾಡಿ ಶಿವಜೀವರಿಗೆ ಐಕ್ಯೋಪದೇಶವನ್ನು ಮಾಡುವಂಥವನಿಗೆ ಕಾರಕ ಗುರು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಏನು ಹೇಳಿದ್ರು? ಪರಬ್ರಹ್ಮದಲ್ಲಿ ಪರೋಕ್ಷತ್ವ ಮತ್ತು ವ್ಯಾಪಕತ್ವ. ಪರಬ್ರಹ್ಮ ಅದಾನ, ಪರಮಾತ್ಮ ಇದ್ದಾನ, ಪರೋಕ್ಷತ್ವ ಮತ್ತು ವ್ಯಾಪಕತ್ವ ಎಲ್ಲ ಕಡೆ ತುಂಬಿದಾನ ಅನ್ನುವಂಥದ್ದು. ಮತ್ತು ಪ್ರತ್ಯೇಗಾತ್ಮನಲ್ಲಿ ಅಪರೋಕ್ಷತ್ವ ಮತ್ತು ಪರಿಚ್ಛಿನ್ನತ್ವ. ಅಂದ್ರೆ ಪ್ರತ್ಯೇಗಾತ್ಮನಲ್ಲಿ ಅಪರೋಕ್ಷತ್ವ ಭಾವ ಬರುವಂಥದ್ದು. ಅದು ಇಷ್ಟಿಷ್ಟೇ ಲಿಮಿಟು. ಪರಿಚ್ಛಿನ್ನತೆ ಅಂದರೆ ಲಿಮಿಟ್ ಅದ ಅನ್ನುವಂಥದ್ದು. ಇವೆಲ್ಲ ಹಿಂಗೆ ಅದಾವಲ್ಲ. ಈ ರೀತಿ ಇದ್ದದಕ್ಕಾಗಿ ಇದು ಎರಡು ವಿರೋಧ ಧರ್ಮಗಳಾಗೋದ್ರಿಂದ ಇದು ಐಕ್ಯ ಆಗ್ಲಾರ್ದಪ್ಪ, ಆಗಂಗಿಲ್ಲಲ್ರಿ ಅಂತ ಶಿಷ್ಯನಿಗೆ ಏನಾರ ಸಂಶಯಾದಿಗಳು ತೋರಿದ್ರ. ಯಾಕಂದ್ರೆ ಹತ್ತೊಂದು ವಿಚಾರಗಳೇ ಯಾವುದು ಅಂತಂದ್ರೆ ಪರಬ್ರಹ್ಮದಲ್ಲಿ ಪರೋಕ್ಷತ್ವ ಮತ್ತು ವ್ಯಾಪಕತ್ವ ಅದ, ಮತ್ತು ಪ್ರತ್ಯೇಕಾತ್ಮನಲ್ಲಿ ಅಪರೋಕ್ಷತ್ವ ಮತ್ತು ಪರಿಚ್ಛಿನ್ನತ್ವ ಅದ. ಇವೆರಡು ಧರ್ಮಗಳು ನೋಡಿದ್ರೆ ಆತ ಪರಿಪೂರ್ಣ ಅದಾನ, ಈತ ಇಷ್ಟೇ ಪರಿಚ್ಛಿನ್ನತೆಯಿಂದ ಕೂಡ್ಯಾನಂತಂದಾಗ ಇವೆರಡರದ್ದು ಏನಾಗ್ತದೆ ಅಂದ್ರೆ ಭೇದ ಅನ್ನಿಸ್ತದೆ. ನೋಡಿದ್ರೆ ಪರಬ್ರಹ್ಮ ಪರಿಪೂರ್ಣ ಅದಾನಂತ ಹೇಳ್ತೀರಿ, ಪ್ರತ್ಯೇಕಾತ್ಮಗೆ ಪರಿಚ್ಛಿನ್ನತೆಯಿಂದ ಅದಾನಂತ ಹೇಳೋದ್ರಿಂದ ಏನಾಗ್ತದೆ ಅಲ್ಲಿ ಈ ವಿರೋಧ ಧರ್ಮಗಳು ಆಗ್ತದೆ. ಇದರಿಂದ ಐಕ್ಯ ಆಗಂಗಿಲ್ಲ. ಪರೋಕ್ಷತ್ವ ಮತ್ತು ಅಪರೋಕ್ಷತ್ವದಿಂದ ಕೂಡಿದಂಥದ್ದು ಮತ್ತು ಅದು ಪರಿಪೂರ್ಣ ಅದೇ, ಇದು ಪರಿಚ್ಛಿನ್ನತೆಯಿಂದ ಕೂಡಿದಂಥದ್ದು. ಈ ಧರ್ಮಗಳಿಂದ ಕೂಡಿದ್ರಿಂದ ಶಿವಜೀವರಿಗೆ ಐಕ್ಯತೆ ಸಂಭವ ಆಗಂಗಿಲ್ಲ ಅಂತ ಶಿಷ್ಯನಿಗೆ ಏನಾದರೂ ಸಂಶಯಗಳು ತೋರಿದ್ರೆ ಹೆಂಗೆ ಹೇಳ್ತಾರ? ಇವೆಲ್ಲ ಯಾಕೆ ತೋರ್ತವಂದ್ರೆ ಉಪಾಧಿ ಮೂಲಕ ಹಂಗೆ ತೋರ್ತದ. ಪರೋಕ್ಷತ್ವ ಅಪರೋಕ್ಷತ್ವ ಮತ್ತು ಅದು ಪರಿಪೂರ್ಣ ಮತ್ತು ಇದು ಪರಿಚ್ಛಿನ್ನತೆ ಇವೆಲ್ಲ ಹಿಂಗೆ ತೋರ್ತವಂತಂದ್ರೂ ಕೂಡ ಯಾವುದರಿಂದ ತೋರ್ತದಪ್ಪ ಅಂದ್ರೆ ಉಪಾಧಿಯಿಂದ ತೋರ್ತದ. ಅದಕ್ಕೆ ನಿಜವಾಗಿ ಅದೇ ನೀನೇ ಅದು. ಆ ಪ್ರತ್ಯೇಗಾತ್ಮ ಸ್ವರೂಪ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ, ಅದೇ ಸ್ವರೂಪನೇ ಒಂದೇ. ಉಪಾಧಿಯಿಂದ ಬೇರೆ ಬೇರೆ ಅನ್ನಿಸ್ತದ ಹೊರತಾಗಿ ವಿಚಾರ ಮಾಡಿ ನೋಡಿದಾಗ ನೀನು ಅದು ಅದೇ ನೀನು. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾರೆ. ಅದಕ್ಕೆ ಇಂಥ ಒಂದು ಸಂಶಯಾದಿಗಳನ್ನು ಕಳೆದು ಅಖಂಡೈಕ ರಸರೂಪ ಚಿನ್ಮಾತ್ರ ಬ್ರಹ್ಮವೇ ತಾನಂಥ ನಿಶ್ಚಯ ಜ್ಞಾನವನ್ನು ಉಂಟು ಮಾಡಿ ನೋಡ್ರಿ. ಈಗ ಈ ಎಲ್ಲ ಶಿಷ್ಯನ ಒಂದು ಸಂಶಯಗಳನ್ನು ಕಳೆದು ನೀನು ಹೆಂಗಿದೆ ಆ ಸ್ವರೂಪನೇ ನೀನಿದೆ, ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯಪ್ಪ. ಇಲ್ಲಿ ಉಪಾಧಿಯಿಂದ ಭಿನ್ನವಾಗಿ ತೋರ್ದಂಗೆ ಆಗ್ತದ, ಆದರೆ ಉಪಾಧಿಯನ್ನು ಕಳೆದಾಗ ಆ ಸ್ವರೂಪ ನೀನೇ ಇದ್ದೀಯಾ ಅಂತ ಅಖಂಡೈಕ ರಸ ಅಂದರೆ ಏಕವಾಗಿರುವಂಥದ್ದು ಚಿನ್ಮಾತ್ರ ಪರಬ್ರಹ್ಮ ಸ್ವರೂಪವೇ ನೀನನ್ನುವಂಥದ್ದನ್ನು ಹೇಳಿ ನಿಶ್ಚಯ ಜ್ಞಾನವನ್ನು ಉಂಟು ಮಾಡುವಂಥದ್ದು. ಅದಕ್ಕೆ ಇಂಥ ಒಂದು ಸ್ವಸ್ವರೂಪ ವೃತ್ತಿಯನ್ನು ಮಾಡಿಸುವಂಥವನು ಯಾರು? ಅಥವಾ ವಿಹಿತ ಗುರು. ಅದಕ್ಕೆ ಇಲ್ಲಿ ಕೆಲವು ವಿಷಯಗಳನ್ನು ಹೇಳಬೇಕಾಗ್ತದೆ. ಫಸ್ಟಿಗೆ ಹೋದಾಗ ನಮಗೆ ಕೆಲವೊಂದು ಅನುಭವಗಳಾದವು. ಯಾವ ರೀತಿ ಹೋದಾಗ ಫಸ್ಟ್ ಹೇಳೋದೇ ಇದನ್ನು ಹೇಳಿದ್ರು ಅವರು, ತತ್ವಮಸಿ ವಾಕ್ಯ ಪರಮಾನುಭವದೆಯಲ್ಲಿ ಹೇಳುವಂಥ ಕೆಲವು ವಿಚಾರಗಳಲ್ಲಿ ನೀನೇ ಪರಮಾತ್ಮ. ಫಸ್ಟ್ ಕೇಳೋರಿಗೆ ಸ್ವಲ್ಪ ಗಲಿಬಿಲಿ ಆಗ್ತದೆ. ಯಾಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳುವಂಥದ್ದು ಅದೇ ವಿಚಾರನೇ. ನೀ ಕೇಳದೆ ಇರು, ತಿಳ್ಕೊಳ್ಳದೆ ಇರು. ಅವ್ರು ಹೇಳ್ತಾರೆ, ಏನು ಹೇಳ್ತಾರ, ಬೇರೆ ಬೇರೆ ವಿಷಯಗಳನ್ನು ಕೇಳಬೇಕಾಗಿತ್ತು. ಕರ್ಮದ ಬಗ್ಗೆ, ಉಪಾಸನೆ ಬಗ್ಗೆ ಬಸವಾನಂದರು ತುಂಬಾ ಹೇಳ್ತಿದ್ರು. ನಮ್ಗೆ ಕೆಲವೊಂದು ಸ್ಟಾರ್ಟಿಂಗ್ ಓದೋರಿಗೆ ಹೇಳ್ತಿದ್ರು. ನಾವು ಹೇಳುವಂಥದ್ದು ಶುದ್ಧವಾದಂಥ ಜ್ಞಾನದ ಬಗ್ಗೆನೇ, ನೀನೇ ಪರಮಾತ್ಮ ಅನ್ನುವಂಥದ್ದು, ಅದ್ವೈತದ ಬಗ್ಗೆ.
ಬೇರೆ ಬೇರೆ ಏನಾದರೂ ಹಂಗೆ ಹೇಳೋದು ಮಾಡೋದು ಅಂಥವೇನಾದ್ರು ಕೇಳಬೇಕಾಗಿತ್ತಂದ್ರೆ ಪುರಾಣ ಕೇಳಬೇಕಾಗಿತ್ತಪ್ಪ, ಮತ್ತು ಕರ್ಮದ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ ಆ ಕಡೆ ಇಲ್ಲ, ಬೇರೆ ಅದಾವೆ ನೋಡ್ರಿ ಆ ಕಡೆ ಅಂತಿದ್ರು ಅವರು. ಯಾಕಂದ್ರೆ ಅವ್ರಿಗೆ ಬರೋದೇ ಅದೇ ವಿಚಾರ. ಅಂಥ ಸದ್ಗುರು ಹತ್ರ ನಾವು ಒಂದೇ ದಿವಸ ಹೋಗಿ ಕೂತ್ಕೊಂಡು ಕೇಳ್ತೀವಲ್ಲ, ಒಂದೇ ದಿವಸ ಅದೇನಾದರೂ ಅಪ್ಪಿ ತಪ್ಪಿ ನಮ್ಗೆ ಅಂಥ ಒಂದು ಸಮಯ ಇತ್ತು ಅಂತ ಒಂದು ದಿವಸ ಹೋಗಿ ಅಂಥ ಸದ್ಗುರು ಮುಖಾಂತರ ಒಂದು ದಿವಸ ನೋಡಪ್ಪ ನೀನು ಪರಬ್ರಹ್ಮ ಸ್ವರೂಪ ಇದ್ದೀಯಾ ಅಂತ ಏನಾದರೂ ಕಿವಿಗೆ ಬಿತ್ತು ಅಂತಂದ್ರೆ ನಮಗಿನ್ನೂ ಅಳವಟ್ಟಿಲ್ಲದು. ಹೆಂಗೆ ನಾ ಪರಮಾತ್ಮ ಇದ್ದೀನಿ ಅಂತಲೂ ಗೊತ್ತಿಲ್ಲ, ಆದರೆ ಆ ಕಿವಿಗೆ ಬಿದ್ದಂಥ ವಾಕ್ಯ ನೋಡ್ರಿ, ಅದು ಮುಂದಿನ ಜನ್ಮಕ್ಕೆ ಕೆಲಸ ಮಾಡ್ತದೆ. ಅಷ್ಟು ತಾಕತ್ತೈತಿ ಇದು ಜ್ಞಾನದಲ್ಲಿ. ಈಗ ಏನೇನು ನಮ್ಮ ಕಿವಿಗಳಿಗೆ ಇವೆಲ್ಲ ವಿಷಯಗಳು ಬೀಳ್ತಾವಲ್ಲ, ಹಾಗೆ ಹೋಗುವಂಥವಲ್ಲ ಇವು ಚೆನ್ನಾಗಿ ನಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಇವೆಲ್ಲ ನಮ್ಮಲ್ಲಿ ಶೇಖರಣೆ ಆಗಿರ್ತಾವೆ ಇದು ಮತ್ತೆ ನಿಮ್ಮ ಮುಂದಿನ ಜನ್ಮಕ್ಕೆ ಈಗ ನೋಡ್ರಿ ಎಷ್ಟು ಒಂದು ಆ ಸುಖವನ್ನು ಕೊಡುವ, ಆನಂದವನ್ನು ಕೊಡುವಂಥ ಮಾರ್ಗಕ್ಕೆ ಇವೆಲ್ಲ ಸಹಾಯ ಆಗ್ತವೆ ನಮಗೆ. ಯಾಕಂದ್ರೆ ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು ಭಾಳ ಮುಖ್ಯ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಯಾವ ರೀತಿಯಿಂದ ಕೆಲಸ ಮಾಡ್ತೀವಿ, ಯಾವ ರೀತಿ ಕರ್ಮ ಮಾಡ್ತೀವಿ, ಅವೇ ನಮ್ಮ ಮನಸ್ಸುಗಳನ್ನು ತಿದ್ದುವಂಥದ್ದು. ನಮ್ಮಲ್ಲಿ ಕೆಟ್ಟ ಮನಸ್ಸು ಬರ್ತಾ ಇತ್ತಂದರೆ ಹಿಂದೆ ನಾವು ಮಾಡಿದಂಥ ಪಾಪದ ಕರ್ಮದ ಫಲವಾಗಿ ಮನಸ್ಸು ನಿರ್ಣಯ ಇರ್ತದಲ್ಲಿ. ಒಳ್ಳೆ ಭಾವ ಬರ್ತಿತ್ತಂದರೆ ಹಿಂದೆ ಮಾಡಿದಂಥ ಪುಣ್ಯದ ಕೆಲಸಗಳ ಪ್ರಭಾವದಿಂದ ಮನಸ್ಸು ಶುದ್ಧವಾಗಿ ಇರ್ತದೆ, ಒಳ್ಳೆ ದಾರಿ ಕರ್ಕೊಂಡು ಹೋಗ್ತದದು. ಎಲ್ಲದರ ಮೇಲೆ ನಿರ್ಣಯ ಐತೆ ಪಾಪ ಪುಣ್ಯ ಅನ್ನುವಂಥದ್ದು. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡುವಂಥದ್ರೆ ಅದು ಎಲ್ಲದ್ರ ಮೇಲೆ ಇದಿರ್ತದೆ. ನಾವು ಮಾಡಿದಂಥ ಕೆಲಸ, ನಾವು ಮಾಡಿದಂಥ ತೊಗೊಂಡಂಥ ದುಡ್ಡು, ನಾವು ಗಳಿಸಿದಂಥ ದುಡ್ಡು ಎಲ್ಲವನ್ನು ನ್ಯಾಯಯುತವಾಗಿ ಇರಬೇಕು. ಅದು ಇರದೇ ಇದ್ದಾಗ ಎಲ್ಲ ನಿನ್ನ ಮನಸ್ಸು ಹಾಳಾಗ್ತದೆ, ನಿನ್ನ ನಂಬಿದಂಥ ಮಕ್ಕಳ ಮನಸ್ಸು ಕೂಡ ಹಾಳಾಗ್ತದೆ, ನಿನ್ನ ಮನೆ ಎಲ್ಲನೂ ಅದರಲ್ಲಿ ಎಫೆಕ್ಟ್ ಅಂದ್ರೆ ಎಲ್ಲನೂ ಅದರಲ್ಲಿ ಸೇರ್ತದೆ. ಅವೆಲ್ಲ ಪಾಪಕ್ಕೆ ಜಮಾ ಆಗ್ತವೆ. ಅದಕ್ಕೆ ಮಹಾತ್ಮರು ಯಾಕೆ ಹೇಳ್ತಾರಂತಂದ್ರೆ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಒಲ್ಲದಿರು, ಪಾಪದ ಕೆಲಸಗಳನ್ನು ಮಾಡಬೇಡ, ಪುಣ್ಯ ಮಾಡು. ಯಾಕಂದ್ರೆ ಆ ಪುಣ್ಯ ಅನ್ನುವಂಥ ಕಾಲಮೇ ನಿಂತದೆ ಇನ್ನು ಆನಂದಕ್ಕೆ ತೊಗೊಂಡು ಹೋಗೋಕೆ. ಜಗತ್ತಿನೊಳಗೆ ನೋಡ್ರಿ, ಯಾಕಂದ್ರೆ ನಾವು ಆನಂದವಾಗಿರ್ಬೇಕಂತಲೇ ಕಷ್ಟಪಟ್ಟು ಮಕ್ಕಳಿಗೆ ಓದಿಸ್ತೀವಿ. ನಾವು ಎಷ್ಟು ಕಷ್ಟಪಡ್ತೀವಿ, ಊರಿಂದ ಊರಿಗೆ ಹೋಗ್ತೀವಿ. ಯಾಕೆ? ಆನಂದವಾಗಿರಬೇಕು, ಸಂತೋಷವಾಗಿರ್ಬೇಕು ಅನ್ನೋದು ಒಂದೇ ಉದ್ದೇಶ. ಅದಕ್ಕೆ ಇದು ವಿಚಾರ ಭಾಳ ಸಲ ಹೇಳ್ಕೊಂಡು ಬಂದಿದ್ದೀನಿ ನಾನು. ಯಾವಾಗ ಅದು ಟೆಂಪ್ರವರಿ ಸುಖ. ನಾವೇನು 84 ಲಕ್ಷ ಜೀವರಾಶಿಯಿಂದ ಇಷ್ಟೆಲ್ಲ ಸಂಸಾರ ಮಾಡ್ಕೊತ ಬಂದೀವಲ್ಲ, ಇದೆಲ್ಲ ಟೆಂಪ್ರವರಿ ಸುಖಕ್ಕಾಗಿ ಬಡ್ದಾಡೀವಿ ನಾವು. ಆದರೆ ಟೆಂಪ್ರವರಿ ಇದ್ದದ್ದು ಅದೇನು ಸತ್ಯ ಅದೇನು? ಯಾವಾಗ ಬೇಕು ಅವಾಗ ನಿನ್ನ ತೆಗೆದು ಹಾಕ್ತಾರೆ, ನೀನು ಚೆನ್ನಾಗಿ ದುಡಿಸ್ಕೋತಾರ. ಯಾವಾಗ ಬೇಕು ಅವಾಗ ನಿನ್ನ ತೆಗೆದು ಹಾಕೋಕ್ಕೆ ಅವ್ರಿಗೆ ಶಕ್ತಿ ಇರ್ತದೆ. ಅದು ತೋರಿದಂಗೆ ಆಗ್ತದೆ, ಮತ್ತು ಅಡಗ್ತದೆ ಆ ಸುಖಗಳು. ಅದಕ್ಕೆ ಅದ್ರ ಬೆನ್ನು ಬಿದ್ದು ನೀನು ಯಾವಾಗ ಸುಖ ಕಾಣ್ತಿದ್ಯಪ್ಪ? ಅದು ಗೊತ್ತಾಗಿ ಈ ಸುಖ ಯಾವತ್ತೂ ಶಾಶ್ವತ ಅಲ್ಲಪ್ಪ. ಸಾಯೋರು ಸಾಯ್ತಾ ಇದ್ದಾರ, ಹೋಗೋರು ಹೋಗ್ತಾ ಇದ್ದಾರ. ಇನ್ನು ನನಗತಿ ಏನು? ನಾ ಇದಕ್ಕೆ ಬಂದಿನೇನು? ನೋಡ್ರಿ, ಬುದ್ಧನಿಗೆ ಎಚ್ಚರಿಕೆ ಆಯಿತು. ಏನು ಕಡಿಮೆ ಇರಲಿಲ್ಲ, ಉಂಡು ತಿಂದು ರಾಜ್ಯ ಭೋಗವನ್ನು ಅನುಭವಿಸಿ ಆರಾಮಾಗಿ ಸಾಯ್ಬೋದಾಗಿತ್ತು. ಬುದ್ಧಿಗೆ ಏನು ಜ್ಞಾನೋದಯ ಆಯಿತು? ಏನಾಯಿತು? ಎಲ್ಲ ವಿಚಾರಗಳು ಗೊತ್ತದು. ಅದು ಈ ಶರೀರ ಹೆಂಗೆ ವಿಕಾರತೆ, ಆ ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ. ಒಂದಲ್ದು ಒಂದು ಸಲ ಸಾಯ್ತದೆ ಈ ಶರೀರ. ಇದಕ್ಕೆ ಮುಪ್ಪು ಬರ್ತದೆ, ಇದಕ್ಕೆ ರೋಗ ಬರ್ತದೆ. ಇದನ್ನೆಲ್ಲವನ್ನು ತಿಳ್ಕೊಂಡದ್ದು ನೋಡ್ರಿ. ತಿಳ್ಕೊಂಡು ನಂತರ ಎಚ್ಚರಿಕೆ ಆದತ. ಯಾವುದು ಐತಿ ಇದಕ್ಕೆ ಆಧಾರವಾಗಿರುವಂಥದ್ದು, ಯಾವುದು ಸತ್ಯ ವಸ್ತು ಐತೆ ಅನ್ನುವಂಥದ್ದನ್ನು ತಿಳ್ಕೊಂಡಾತ. ಅದಕ್ಕೆ ಹೇಳುವಂಥ ಉದ್ದೇಶ, ಮಹಾತ್ಮರ ವಾಕ್ಯ ಅದು ಸುಮ್ಮನೆ ಹೋಗಂಗಿಲ್ಲ. ಈ ವಾಕ್ಯಗಳು ಸುಮ್ಮನೆ ಹೋಗುವಂಥವನಲ್ಲ. ಅದಕ್ಕೆ ಇವು ಮುತ್ತು ರತ್ನದಂಗೆ ಪಳ 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 ಹೊಳೆಯುವಂಥವು ಇವು. ಎಷ್ಟು ದಿವಸ ನಾವು ಕೇಳ್ತೀವಿ ಅಷ್ಟು ದಿವಸ ಶೇಖರಣೆ ಮಾಡಿ ಇಟ್ಕೊಂಡಂಗೆ ಇವು, ಹಾಗೆ ಹೋಗಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ನಿನ್ನ ಸ್ವಸ್ವರೂಪದ ಸ್ಥಿತಿಯನ್ನು ಮಾಡಿಕೊಡ್ತಾನಲ್ಲ ಈತ ವಿಹಿತ ಗುರು ಅಂತ ಹೇಳಿಸ್ಕೊಳ್ತಾನೆ. ಅದಕ್ಕೆ ಈ ರೀತಿಯಾಗಿ ಇದು ಆತ ಹೇಳುವಂಥದ್ದು ಇದೆ, ನೀನೇ ಪರಮಾತ್ಮ. ನಿನಗೆ ಪರಮಾತ್ಮ ಅನ್ನಕತ್ತೇನಲ್ಲ ಗುರು, ಇದು ಹೆಂಗೆ ಪರಮಾತ್ಮ? ಈಗಿನ ಫಸ್ಟ್ ಓದ್ಗಳನ್ನೇ ಅವ್ರು ಹೇಳ್ತಾರೆ, ಈ ತತ್ವಮಸಿ ವಾಕ್ಯ ಉಪದೇಶವನ್ನೇ ಮಾಡ್ತಾರೆ, ನೀನೇ ಪರಮಾತ್ಮ ಅಂತಾರೆ. ನಿನ್ನೊಳಗೆ ಜಗತ್ತಿನೊಳಗೆ ಏನಿಲ್ಲಪ್ಪ ಅಂತಾರೆ. ಯಾಕೆ ದುಃಖಕ್ಕೆ ಒಳಗಾಗಿದ್ದೀವಿ, ಯಾವ ನೀನು ಅಲ್ಲ ಅಂತ ಇದೇ ಬೋಧನೆಯನ್ನು ಮಾಡ್ತಾರೆ ಅವರು. ಅದಕ್ಕೆ ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಅಂತ ಹೇಳಿದ್ರು. ಅಂಥ ಸದ್ಗುರು ಬೇಕಂತಾರೆ ಅವರು. ಇದ್ದಂಗೆ ತಿಳಿಸ್ಬೇಕು ನೀ ಪರಮಾತ್ಮ ಸ್ವರೂಪ ಇದೆ ಅಂತ. ಆದರೆ ಹೆಂಗೆ ನಾ ಪರಮಾತ್ಮ ಆಗ್ತೀನಪ್ಪ ಅಂತ ನೀನು ಏನಾದರೂ ಅನಿಸಿದ್ರೆ ಕುಂತು ಕೇಳು.
ಚೆನ್ನಾಗಿ ಕೇಳೋ ಗುರು ಮುಖಾಂತರ ನೀನು ಪರಮಾತ್ಮನೇ ಆಗಿಬಿಡ್ತೀವಿ. ಬೇರೆ ಏನಾಗಂಗಿಲ್ಲ, ಭಾಳ ಆನಂದ, ಬರೀ ಪರಮಾತ್ಮ ಆಗಿಬಿಡ್ತೀವಿ ನೀನು ಅಷ್ಟೇ. ಹಾಗಾಗಿ ಇಲ್ಲಿ ಈ ರೀತಿ ವಿಹಿತ ಗುರು ಅಂತ ಹೇಳಿಸ್ಕೊಳ್ತಾನೆ. ಹೀಗೆ ಶಿಷ್ಯರ ಅಧಿಕಾರಕ್ಕೆ ಅನುಗುಣವಾಗಿ ಬೇರೆ ಬೇರೆ ಉಪದೇಶವನ್ನು ಮಾಡ್ತಾ ಹೋಗೋದ್ರಿಂದ ಇಲ್ಲಿ ಎರಡೂ ರೀತಿಯಿಂದ ಹೇಳ್ತಾರೆ. ಬೇರೆ ಬೇರೆ ಗುರುಗಳೂ ಇರ್ತಾರೆ. ಈ ರೀತಿ ಅವರವ್ರ ಭಾವಕ್ಕೆ ಅನುಗುಣವಾಗಿ ಯಾರು ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಶಿಷ್ಯರ ಅಧಿಕಾರಕ್ಕೆ ಅನುಗುಣವಾಗಿ ಒಬ್ಬ ಗುರು ಕೂಡ ಹೇಳ್ಬೋದು ಅವ್ರ ಭಾವಕ್ಕೆ ಅನುಗುಣವಾಗಿ. ಅದಕ್ಕೆ ಈ ರೀತಿ ಹೇಳೋದ್ರಿಂದ ಗುರುಗಳಿಗೆ ಬೇರೆ ಬೇರೆ ಹೆಸರುಗಳಿಂದನೂ ಕರೀತಾರೆ. ಬೇರೆ ಬೇರೆ ಗುರುಗಳೂ ಇರ್ತಾರೆ. ಈ ರೀತಿಯಾಗಿ ಈ ರೀತಿ 6 ಥರದ ಒಂದು ಭಾವಕರಿಗೆ ಅನುಗುಣವಾಗಿ ಗುರುಗಳು ಹಿಂಗೆ ಹೇಳ್ತಾರಪ್ಪ ಅಂತ ಕೂಡ ಹೇಳ್ತಾರೆ ಅವರು. ಅದಕ್ಕೆ ಕೊನೆಗೆ ವಿಹಿತ ಗುರುವಿನಿಂದ ನೀನು ತತ್ವಮಸಿ ವಾಕ್ಯದ ಉಪದೇಶವನ್ನು ಮಾಡ್ತಾ ಹೋದಾಗ ನೀನೇ ಪರಮಾತ್ಮ ಅನ್ನುವಂಥ ವಿಚಾರವನ್ನು ಹೇಳುವಂಥವನು ಖಡಾಖಂಡಿತವಾಗಿ ನೀನೇ ಪರಮಾತ್ಮ ಅಂತ ಯಾರು ಹೇಳ್ತಾರೆ, ವಿಹಿತ ಗುರು ಅದನ್ನೇ ಹೇಳ್ತಾನೆ, ಅದನ್ನೇ ಬೋಧಿಸ್ತಾನೆ. ಶಿಷ್ಯನಿಗೆ ತನ್ನಂಗೆ ಮಾಡ್ಕೋತಾನೆ. ಅದಕ್ಕೆ ಎಣ್ಣೆಯ ಗುರು ತಂದೆ ತನ್ನಂತೆ ಮಾಡಿದನು ಇನ್ಯಾರ ಗೊಡುವೆ ನನಗೆ ಮುಗೀತು ನೋಡ್ರಿ. ಅಲ್ಲಿಗೆ ಗುರುನೇ ಶಿಷ್ಯ ಆಗಿಬಿಡ್ತಾನೆ, ಶಿಷ್ಯನೇ ಗುರು ಆಗಿಬಿಡ್ತಾನೆ. ಅರಿವಿನ ಸ್ವರೂಪದಲ್ಲಿ ಗುರು ಶಿಷ್ಯರು ಒಂದೇ ಆಗ್ತಾರೆ. ಯಾಕಂದ್ರೆ ಶರೀರದ ಉಪಾಧಿ ಹೋಗಿಬಿಟ್ಟಾಗ ಅರಿವಿನ ಸ್ವರೂಪದಲ್ಲಿ ಗುರು ಶಿಷ್ಯರು ಒಂದಾಗಿರುವಂಥದ್ದು ತತ್ವಮಸಿ ವಾಕ್ಯದ ಉಪದೇಶವನ್ನು ಮಾಡುವಂಥವನೇ ವಿಹಿತ ಗುರು. ಮತ್ತೆ ಮುಂದಿನ ವಿಚಾರ ನೋಡೋಣ ನಾಳೆ ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರಾವು.